ಹಲೋ ನಮಸ್ಕಾರ ಜಿಂದಗಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ಜ್ಯೋತಿ. ಜನಸಾಮಾನ್ಯರು ನಮಗೆ ಚಿಲ್ಲರೆ ಸಿಗ್ತಾ ಇಲ್ಲ ಅಂತ ಪರದಾಡ್ತಾ ಇದ್ದಾರೆ. ಮಗದೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ಆಪ್ತರ ಮನೆಯಲ್ಲಿ ಕೋಟಿ ಕೋಟಿ ಹೊಸ ನೋಟುಗಳು ಕೊಳಿತಾ ಇವೆ. ಅದು ಹಾಸಿ ಒದ್ದಿ ಮಲಗಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಎಲ್ರಿಗೂ ಅಚ್ಚರಿ ಮೂಡಿಸ್ತು. ಅದರ ಬೆನ್ನಲ್ಲೇ ಜನರಿಗೆ ಇನ್ನೊಂದು ಆಶ್ಚರ್ಯ ಮತ್ತು ಒಂದಷ್ಟು ಗೊಂದಲಗಳು, ಒಂದಷ್ಟು ಅದರ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವಂತಹ ಕುತೂಹಲಗಳು ಅಂತಂದ್ರೆ ತೆರಿಗೆ ನೀತಿಯಿಂದ ಜನಸಾಮಾನ್ಯರ ಚಿನ್ನಕ್ಕೆ ಕೊಕ್ಕೆ ಬೀಳುತ್ತಾ ಅನ್ನುವಂಥದ್ದು. ಈ ಗೊಂದಲಗಳ ನಿವಾರಣೆ ಆಗಬೇಕು ಅಂದ್ರೆ ನೀವು ಕರೆ ಮಾಡಿ ನಿಮ್ಮ ಪ್ರಶ್ನೆಗಳನ್ನ ಕೇಳಬಹುದು, ನಿಮ್ಮ ಸಮಸ್ಯೆಗಳನ್ನ ಕೇಳಬಹುದು. ಅದಕ್ಕೊಂದಷ್ಟು ಪರಿಹಾರ ಅಥವಾ ಅದಕ್ಕಷ್ಟು ಬಗೆಹರಿಸುವಂತಹ ಒಂದಷ್ಟು ಮಾರ್ಗಗಳಿದೆ. ಏನೆಲ್ಲ ಹೇಳಿದೆ ತೆರಿಗೆ ನೀತಿಯಲ್ಲಿ ತಿಳ್ಕೊಳ್ಳೋಣ. ಇದೆ ಹೊತ್ತಿನ ವಿಶೇಷ ಬಂಗಾರದ ಭಯ. ನೋಟು ನಿಷೇಧದ ಬಳಿಕ ಬಂಗಾರ ಬ್ರಹ್ಮಾಸ್ತ್ರ. ನವೆಂಬರ್ 8ರಂದು ಕಂಡು ಕೇಳರಿಯದಂತೆ ಹಳೆಯ 500 ಮತ್ತು 1000 ರೂಪಾಯಿ ನೋಟುಗಳನ್ನು ನಿಷೇಧಿಸಿ ಕಾಳಧನಿಕರ ನಿದ್ದೆಗೆಡಿಸಿದ್ದ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಈಗ ಬಂಗಾರ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದೆ. ಮೇಲ್ನೋಟಕ್ಕೆ ಇದು ಕೇಂದ್ರ ಹಣಕಾಸು ಸಚಿವಾಲಯ ನೀಡಿರುವ ಸ್ಪಷ್ಟನೆ ಎಂದು ಕಂಡು ಬಂದರೂ ಅದರಲ್ಲಿರುವ ಅಂಶಗಳು ಕಾಳಧನಿಕರಿಗೆ ನಡುಕ ಹುಟ್ಟಿಸುವಂತಿದೆ. ಚಿನ್ನ ಹೊಂದುವುದರ ಮೇಲೆ ಮಿತಿಯನ್ನ ಕೇಂದ್ರ ಸರ್ಕಾರ ಮತ್ತೆ ಜ್ಞಾಪಿಸಿದೆ. ವಿವಾಹಿತ ಮಹಿಳೆಯರು 500 ಗ್ರಾಂ, ಅವಿವಾಹಿತ ಮಹಿಳೆಯರು 250 ಗ್ರಾಂ ಮತ್ತು ಪುರುಷರು 100 ಗ್ರಾಂ ಚಿನ್ನವನ್ನು ಹೊಂದಬಹುದು ಎಂದು ಈ ಹಿಂದಿನಿಂದಲೂ ಜಾರಿಯಲ್ಲಿರುವ ಮಿತಿಯನ್ನ ಹಣಕಾಸು ಸಚಿವಾಲಯ ನೆನಪಿಸಿದೆ. ಕೇಂದ್ರ ಸರ್ಕಾರ ಕೊಟ್ಟಿರುವ ಸ್ಪಷ್ಟನೆಗಳ ಪ್ರಕಾರ ಹೊಸದಾಗಿ ಮಂಡನೆಯಾಗಿರುವ ಆದಾಯ ತೆರಿಗೆ ತಿದ್ದುಪಡಿ ಮಸೂದೆಯಲ್ಲಿ ಚಿನ್ನಕ್ಕೆ ತೆರಿಗೆ ವಿಧಿಸಲ್ಲ. ಆದರೆ ಅದು ಕೃಷಿ ಆದಾಯದಿಂದ ಖರೀದಿ ಮಾಡಿರಬೇಕು ಅಥವಾ ಪೂರ್ವಿಕರಿಂದ ಬಂದಿರಬೇಕು ಅಥವಾ ಉಳಿತಾಯ ಅಥವಾ ಆದಾಯ ತೆರಿಗೆ ಇಲಾಖೆ ಮುಂದೆ ಘೋಷಿಸಿಕೊಂಡಿರುವ ಆದಾಯದಿಂದ ಖರೀದಿ ಮಾಡಿರಬೇಕು. ಹೀಗೆ ಸಕ್ರಮ ಚಿನ್ನಾಭರಣವಾಗಿದ್ದರೆ ಮಾತ್ರ ಆಗ ಆದಾಯ ತೆರಿಗೆ ಇಲಾಖೆ ಶೋಧ ಕೈಗೊಂಡರೂ ಚಿನ್ನವನ್ನ ಜಪ್ತಿ ಮಾಡುವಂತಿಲ್ಲ. ಒಂದು ವೇಳೆ ತೆರಿಗೆ ವಂಚಿಸಿ ಕೂಡಿಟ್ಟ ಹಣವನ್ನ ಚಿನ್ನಾಭರಣಗಳ ಮೇಲೆ ಹೂಡಿದ್ದರೆ ಅಂತವರಿಗೆ ಬರೆ ಎಳೆಯುವುದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ತೀರ್ಮಾನಿಸಿದೆ. ಚಿನ್ನಾಭರಣ ಖರೀದಿ ಸಕ್ರಮವಾಗಿದ್ದು ಎಂದು ಸಾಬೀತುಪಡಿಸಲು ವಿಫಲವಾದರೆ ಆಗ 60% ತೆರಿಗೆ, 25% ಸರ್ಚಾರ್ಜ್ ಮತ್ತು ಸೆಸ್ ವಿಧಿಸಲಾಗುತ್ತದೆ. ತೆರಿಗೆ ಹೆಚ್ಚಳಕ್ಕೆ ಅನುವು ಮಾಡಿಕೊಡುವ ಸಲುವಾಗಿ ಆದಾಯ ತೆರಿಗೆ ಕಾಯ್ದೆಯ 155 BBE ಸೆಕ್ಷನ್ಗೆ ತಿದ್ದುಪಡಿ ಮಾಡಲಾಗಿದೆ. ನೋಟು ನಿಷೇಧ ಘೋಷಣೆಯಾದ ದಿನದಂದೇ ಚಿನ್ನಾಭರಣವನ್ನ ಖರೀದಿಸಿ ಕಪ್ಪು ಹಣವನ್ನ ಬಿಳಿ ಮಾಡಿಕೊಂಡಿರುವ ವರದಿಗಳು ಕೇಳಿಬಂದಿತ್ತು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರ ಚಿನ್ನ ಮಾರಾಟ ಮತ್ತು ಖರೀದಿ ವೇಳೆ ಗ್ರಾಹಕರ ಪ್ಯಾನ್ ಕಾರ್ಡ್ ಮಾಹಿತಿಯನ್ನ ಸಂಗ್ರಹಿಸಿಟ್ಟುಕೊಳ್ಳುವುದು ಅನಿವಾರ್ಯ ಎಂದು ಎಲ್ಲ ಆಭರಣ ಮಳಿಗೆಗಳಿಗೆ ಆದೇಶ ನೀಡಿದೆ. ಅಂದರೆ ಒಂದಂತೂ ನಿಜ, ಚಿನ್ನಾಭರಣ ಸಕ್ರಮ ಆದಾಯದಿಂದ ಬಂದಿದ್ದರಷ್ಟೇ ನೆಮ್ಮದಿ, ಅಕ್ರಮ ಆದಾಯದಿಂದ ಬಂದಿದ್ದರೆ ಆಗ ಕಷ್ಟವೋ ಕಷ್ಟ. ನ್ಯೂಸ್ ಡೆಸ್ಕ್ ಪಬ್ಲಿಕ್ ಟಿವಿ. ಓಕೆ, ಚರ್ಚೆ ಆರಂಭ ಮಾಡೋಣ. ನಮ್ಮ ಜೊತೆಗೆ ಅತಿಥಿಗಳಿದ್ದಾರೆ, ಅವ್ರನ್ನ ಸ್ವಾಗತಿಸೋಣ. ಮೊದಲಿಗೆ ನಮ್ಮ ಜೊತೆಗೆ ಹಣಕಾಸು ತಜ್ಞರಾಗಿರುವಂತಹ ವಿವೇಕ್ ಮಲ್ಯ ಅವರಿದ್ದಾರೆ, ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನಮ್ಮ ಜೊತೆಗೆ ಗೃಹಿಣಿ ರೇಖಾ ರಾಮಚಂದ್ರ ಅವರಿದ್ದಾರೆ, ಅವ್ರನ್ನ ಸ್ವಾಗತಿಸೋಣ. ನಮಸ್ತೆ ರೇಖಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಸೊ ಮೊದಲನೇದಾಗಿ ಮೋದಿ ಸರ್ಕಾರ ಚಿನ್ನದ ಮೇಲೆ ಕಡಿವಾಣ ಹಾಕಲ್ಲ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಕೊಟ್ಟಾಗ ಎಲ್ಲರಲ್ಲೂ ಖುಷಿ ಇತ್ತು. ಆದ್ರೆ ಒಬ್ಬ ಜನಸಾಮಾನ್ಯ ಸಣ್ಣ ಪುಟ್ಟ ಒಡವೆಗಳನ್ನ ಇಟ್ಕೊಂಡಿರುವಂತವನು ನಮ್ಮ ಒಂದು ಚಿನ್ನಕ್ಕೂ ಕೊಕ್ಕಿ ಹಾಕ್ಬಿಡ್ತಾರ ಅನ್ನುವಂತಹ ಭಯ ಇತ್ತು. ಸೊ ನಿಮ್ಗೂ ಅದೇ ಇತ್ತಾ? ಭಯ ಇತ್ತು, ನಿಜ. ಚಿನ್ನದ ಮೇಲೆ ಅಷ್ಟೊಂದು ವ್ಯಾಮೋಹ ಇಲ್ಲದೆ ಹೋದ್ರು ನನಗೆ. ಆದರೆ ಸಾಮಾನ್ಯ ಹೆಂಗಸರು ಅಂದರೆ ಎಲ್ಲೋ ಮೆಟಲ್ ಮೇಲೆ ಸ್ವಲ್ಪ ಜಾಸ್ತಿ ವ್ಯಾಮೋಹ ಇರುತ್ತೆ. ಅದಲ್ಲದೆ ಕ್ಲೋತ್ಸ್ ಮೇಲೆ ಇವಾಗ ಏನು ಭಯ ಆಗ್ಬಿಟ್ಟಿದೆ ಅಂದರೆ, ಇವಾಗ ಮೋದಿ ಸರ್ಕಾರದವರು ಚಿನ್ನದ ಮೇಲೆ ಹೆಂಗೆ ರೆಸ್ಟ್ರಿಕ್ಷನ್ ಹಾಕ್ಬಿಟ್ಟಿದಾರೋ, ನಾಳೆ ಬಟ್ಟೆ ಮೇಲೆ ಅದೇ ಥರ ಇಷ್ಟೇ ಸೀರೆಗಳಿರಬೇಕು, ಇಷ್ಟೇ ಕಾಂಜೀವರಂ ಸೀರೆ ಇರಬೇಕು ಅಂತೆಲ್ಲ ಹೇಳ್ಬಿಟ್ರೆ ಸ್ವಲ್ಪ ಕಷ್ಟ ಆಗ್ಬೋದೇನು. ಬಟ್ ಆದರೆ ಚಿನ್ನ ರೆಸ್ಟ್ರಿಕ್ಟ್ ಮಾಡಿರೋದೇನು ಒಳ್ಳೆಯದು. ನಮ್ಮಂಥ ಜನಸಾಮಾನ್ಯ ಏನಂದರೆ, ನಮಗೂ 2 ಹೆಣ್ಮಕ್ಳಿದ್ದಾರೆ, ನಾಳೆ ಮದುವೆ ಮಾಡಬೇಕು, ಸ್ವಲ್ಪನಾದರೂ ಚಿನ್ನ ಹಾಕಲೇಬೇಕಾಗತ್ತೆ. ಮದುವೆ ಅಂದಮೇಲೆ ಒಂದು ಇದಿರುತ್ತೆ. ನಾವು ಏನು ಮಾಡ್ತೀವಿ ಅಂದರೆ, ನಮ್ಮ ಸ್ಯಾಲ್ರಿನಲ್ಲಿ ನಮ್ಮದೆಲ್ಲ ಟ್ಯಾಕ್ಸ್ ಸ್ಯಾಲ್ರಿ, ನಮ್ಮದು ಎಂಪ್ಲಾಯಿಗಳು. ಸೊ ಆರ್ ಸ್ಯಾಲ್ರಿ ಇಸ್ ಫುಲ್ಲಿ ಟ್ಯಾಕ್ಸ್ಡ್ ಆ್ಯಂಡ್ ಎವ್ರಿಥಿಂಗ್ ಇಸ್ ವೆರಿ ಕ್ಲಿಯರ್. ಆದರೆ ಏನಾಗುತ್ತೆ, ನಾವು ಉಳಿಯೋ ಸಂಬಳ ದುಡ್ಡಲ್ಲಿ ಸ್ವಲ್ಪ ಉಳಿಸಿ ನಾವು ಚಿನ್ನದ ಅಂಗಡಿಗಳಲ್ಲಿ ಚೀಟಿಗಳಿರುತ್ತೆ ನೋಡಿ, ಅಲ್ಲಿ ಹಾಕಿ ಮದುವೆಗೋಸ್ಕರ ಚಿನ್ನ ಮಾಡ್ಕೊಂಬೋಣ ಅಂತ ಇರ್ತೀವಿ.
ಸೊ ಈ ತರ ಇರ್ಬೇಕಾದ್ರೆ ರಿಸ್ಟ್ರಿಕ್ಷನ್ ಆಗ್ಬಿಟ್ರೆ ಸ್ವಲ್ಪ ಕಷ್ಟ ಆಗಬಹುದು. ಯಾಕಂದ್ರೆ ನಮ್ದು ಸ್ಯಾಲ್ರಿ ಅವರ್ಸ್ ಇಸ್ ವೆರಿ ಕ್ಲಿಯರ್. ನಾವೇನು ಬ್ಲ್ಯಾಕ್ ಮನಿಯಿಂದ ತಗೋತಾ ಇಲ್ಲ. ಸೊ ಇಂಥ ನಮ್ಮಂತವ್ರಿಗೂ ರಿಸ್ಟ್ರಿಕ್ಷನ್ ಆಗ್ಬಿಟ್ರೆ ಕಷ್ಟ ಆಗ್ಬೋದು ಅನ್ಸುತ್ತೆ. ಓಕೆ, ಸೊ ಆ ರಿಸ್ಟ್ರಿಕ್ಷನ್ಸ್ ಯಾವ ರೀತಿ ಇದೆ ಅಂತ ಬಹುಶಃ ವಿವೇಕ್ ಅವ್ರು ನಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತ ಅನ್ಸುತ್ತೆ. ತೆರಿಗೆ ನೀತಿ ಏನ್ ಹೇಳಿದೆ, ಏನೆಲ್ಲ ಒಂದು ರೂಲ್ಸ್ ಗಳನ್ನ ತಂದಿದೆ ಅಂದ್ರೆ ಒಂದು 100, 200, 500 ಗ್ರಾಮ್ ಚಿನ್ನ ಇಟ್ಕೊಂಡ್ಬಿಟ್ಟಿದೀವಪ್ಪ, ನಮಗೂ ಏನೋ ಫೈನ್ ಆಗ್ತಾರ, ಈ ರೀತಿ ಒಂದು ಭಯ. ಅಂಡ್ ಹೆಂಗ್ ಇದನ್ನ ಫೈನಲೈಸ್ ಮಾಡ್ತಾರೆ ಅಂತ? ಇಲ್ಲ, ಆಗಲ್ಲ. ಇದು ಬಹಳಷ್ಟು ಊಹೆಗಳು ನಡೀತಾ ಇದೆ ಊರಲ್ಲಿ ಮತ್ತೆ ಬೆಂಗಳೂರಲ್ಲಿ ಎಸ್ಪೆಷಲಿ ಮತ್ತೆ ಬೇರೆ ದೇಶಾದ್ಯಂತ. 94ನೇ ಇಸ್ವಿಲಿ ತೆರಿಗೆ ಇಲಾಖೆ ಏನು ಮಾಡ್ತು, ನಾವು ತೆರಿಗೆ ಇಲಾಖೆನವರು ಒಂದು ಮನೆಗೆ ರೇಡಿಗೆ ಹೋದರೆ ಯಾವುದು ಸಾಧಾರಣ ಮಟ್ಟದ ಚಿನ್ನ ಮನೇಲಿರುತ್ತೆ ಅಂತ ಒಂದು ಎಸ್ಟಿಮೇಟ್ ಮಾಡಿದ್ರು. ಒಂದು ಲೇಡೀಸ್ ಮ್ಯಾರಿಡ್ ವುಮೆನ್ಗೆ 500 ಗ್ರಾಮು, ಅನ್ಮ್ಯಾರಿಡ್ ವುಮನ್ಗೆ 250 ಗ್ರಾಮ್ಸು, ಒಂದು ಮೇಲ್ ಮೆಂಬರ್ಗೆ 100 ಗ್ರಾಮ್ಸ್ ಅಂತ ತೆರಿಗೆ ಇಲಾಖೆಯವರು ಇಂಟರ್ನಲ್ ಗೈಡ್ಲೈನ್ಸ್ ಫಾರ್ ಸರ್ಚ್ ಆ್ಯಂಡ್ ಸೀಜರ್, ಅಂದರೆ ಅವರು ತನಿಖೆ ಮಾಡಿದಾಗ ಇಷ್ಟೆಲ್ಲ ಇದ್ರೆ ಪರವಾಗಿಲ್ಲಪ್ಪ, ಅದ್ರ ಬಗ್ಗೆ ನೀನು ಟೆನ್ಷನ್ ಮಾಡ್ಕೋಬೇಡ ಅಂತ ತೆರಿಗೆ ಇಲಾಖೆಯ ಅಧಿಕಾರಿಗಳು ಇಲಾಖೆಯ ಸಿಬ್ಬಂದಿಗಳಿಗೆ ಹೇಳುವಂತ ಸರ್ಕ್ಯುಲರ್ ಅಷ್ಟೇ ಅದು. ಹಾಗಂತ ನಾವು ಅದನ್ನ 94ನೇ ಇಸ್ವಿ ಮೋದಿ ಸರ್ಕಾರ ಮಾಡಿಲ್ಲ, ಇದು 94ನೇ ಇಸ್ವಿಯಿಂದಾನೇ ಇದು ನಡ್ಕೊಂಡ್ ಬರ್ತಾ ಇದೆ. 500, 250, 100 ಅವತ್ತಿಂದ ಇದೆ, ಹೊಸದಲ್ಲ. ಇಲಾಖೆಯ ಅಧಿಕಾರಿಗಳಿಗೆ ಇಲಾಖೆಯ ಮೇಲ್ಗಂಡ ಆಫೀಸರ್ಗಳು ಹೇಳುವಂತ ಒಂದು ಅಷ್ಟಿದ್ರೆ ಸುಮ್ಮನೆ ಬಿಟ್ಬಿಡಿ, ಅದ್ರ ಬಗ್ಗೆ ಯೋಚನೆ ಮಾಡ್ಕೊಬಿಡಿ ಅಂತ. ನಾವು ಅದನ್ನ ಒಂದು ಬೆಂಚ್ ಮಾರ್ಕ್ ಅಂತ, ಅಕೌಂಟೆಂಟ್ಸು ಲಾಯರ್ಸ್ ಇದೊಂದು ಬೆಂಚ್ ಮಾರ್ಕ್, ಇಷ್ಟೊಂದಿದ್ರೆ ಟೆನ್ಷನ್ ಇಲ್ಲಪ್ಪ, ನಾವು ಸುಮ್ಮನೆ ಎತ್ಕೊಂಡ್ಬಿಡ್ಬೋದು ಅಂತ. ಈ ಸತಿ ಚಿನ್ನದ ಬಗ್ಗೆ ಒಂದು ಹೊಸ ಚೇಂಜ್ ಆಗಿಲ್ಲ. ಕಳೆದ ಒಂದು ತಿಂಗಳಲ್ಲಿ ಒಂದು ಚೇಂಜ್ ಆಗಿಲ್ಲ. ಆದ್ರೆ ಏನ್ ಚೇಂಜ್ ಆಗಿದೆ ಅಂತ ಹೇಳಿದ್ರೆ, ಇವತ್ತು CBDT ಕ್ಲಾರಿಫೈ, ಅವರು ಹೆದರ್ಕೊಂಡ್ಬಿಟ್ರು, ಏನಪ್ಪಾ ದೇಶಾದ್ಯಂತ ಹಿಂಗ್ ಊಹೆಗಳೆಲ್ಲ ಬರ್ತಾ ಇದೆ. ಸೊ ಸರ್ಕಾರ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಮತ್ತೆ CBDT ಸರ್ಕ್ಯುಲರ್ಗಳನ್ನು ಇವತ್ತು ನಿನ್ನೆ ರಾತ್ರಿ ಜಾರಿ ಮಾಡಿದ್ದಾರೆ. ಅವ್ರೇನ್ಗೆ ಹೇಳ್ತಾ ಇದಾರೆ, ನೋಡಿ ಸ್ವಾಮಿ, 94ನೇ ಇಸ್ವಿಯಲ್ಲೇ ಹೇಳಿದ್ವಿ ಇಷ್ಟು ಮಿನಿಮಮ್ ಗೋಲ್ಡ್ ಚಿನ್ನ ಮನೇಲಿದ್ರೆ ಯಾವ್ದ್ರ ಬಗ್ಗೆ ಯೋಚನೆ ಮಾಡಬೇಡಿ ಅಂತ. ಸೊ ದಟ್ ಸ್ಟ್ಯಾಂಡ್ಸ್. 500, 250, 100 ಅಷ್ಟಿದ್ರೆ ಯಾರು ತೆರಿಗೆ ಇಲಾಖೆಯವರು ನಿಮ್ಮ ಮನೆಗೆ ಬರಂಗೇ ಇಲ್ಲ. ಬಂದ್ರೇನು ಪಕ್ಕ ಕಳಿಸ್ಬೋದು, ಕಾಫಿ ಟೀ ಕುಡಿಸ್ ಕಳಿಸ್ಬೋದು. ಆದರೆ 115BBE ಅಂತ ಒಂದು ಸೆಕ್ಷನ್ ಇದೆ, ಅದೇನ್ ಮಾಡುತ್ತೆ, ಅನ್ಎಕ್ಸ್ಪ್ಲೇನ್ಡ್ ಇನ್ಕಮ್ ಅಂದ್ರೆ ಇನ್ಕಮಿನ ಆಧಾರವಿಲ್ಲದ ಆದಾಯ ಇದ್ರೆ ಮಾತ್ರ ಸರ್ಕಾರಕ್ಕೆ ಒಂದು ರೈಟ್ ಇರುತ್ತೆ. 60% ತೆರಿಗೆ ಹಾಕಕ್ಕೆ ರೈಟ್ ಇರುತ್ತೆ, ಪ್ಲಸ್ 25% ಪೆನಲ್ಟಿ ಸರ್ಚಾರ್ಜ್ ಹಾಕ್ತಾರೆ. ಅಂದ್ರೆ 85% ತೆರಿಗೆ ಹಾಕುವಂತ ಅಧಿಕಾರ ಈಗ ಬಂದಿದೆ ಸರ್ಕಾರಕ್ಕೆ. ಅಂದ್ರೆ ಈಗ ಅಂದ್ರೆ ಸಾಮಾನ್ಯವಾಗಿ ಮೂಡುವಂತಹ ಪ್ರಶ್ನೆ, ಒಂದು ಕುಟುಂಬಕ್ಕೆ ಅಂತ ಪರಿಗಣನೆ ಆಗುತ್ತಾ ಅಥವಾ ಪರ್ ಹೆಡ್ ಅಂತ ಪರಿಗಣನೆ ಆಗುತ್ತಾ ಅಂತ? ಈಗ ಒಂದು ಮನೆಯಲ್ಲಿ 3-4 ಜನ ಹೆಣ್ಮಕ್ಳಿದ್ರು ಅಂದ್ರೆ ಒಬ್ಬೊಬ್ರು 500, 500, 500, 250 ಗ್ರಾಮು ಆ ರೀತಿ ಇಟ್ಕೊಳ್ಳೋದಾ, ಹೇಗದು? ಅಲ್ಲ, ಒಂದು ವಿಷಯ, ನಾವು 500 ಅಲ್ಲ, ನಾವು 1000 ಇಟ್ಕೋಬಹುದು, ನಾವು 1000 ಅಲ್ಲ 1500 ಇಟ್ಕೋಬಹುದು, 1500 ಅಲ್ಲ 5000 ಇಟ್ಕೋಬಹುದು. ಆದ್ರೆ ಪಿತ್ರಾರ್ಜಿತ ಆಗಿರಬೇಕು. ಅಥವಾ ನಾವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಗಳನ್ನ ಫೈಲ್ ಮಾಡಿ ಬರ್ತಾ ಇದೀವಿ ಸರ್, ಕರೆಕ್ಟ್ ಆಗಿ ಡಿಸ್ಕ್ಲೋಸ್ ಮಾಡ್ತಾ ಇದೀವಿ ಸರ್, ನಮಗೆ ಸ್ಯಾಲ್ರಿ ಇನ್ಕಮ್ 1 ಕೋಟಿ ರೂಪಾಯಿ ಸರ್, 10 ಲಕ್ಷ ಚಿನ್ನಕ್ಕೆ ಹಾಕಕ್ಕಾಗಲ್ವಾ ನಾನು ನನ್ನ ಮಗಳ ಮದುವೆಗೆ ಅಂತ ನಾನು ಹೇಳಿದ್ರೆ, ನಾನು ಇರ್ಬೋದು, ನಾನು 1 ಕೋಟಿ ರೂಪಾಯಿ ಅರ್ನಿಂಗ್ ಮಾಡ್ಬೋದು, ನಾನು ಮಾಡ್ತಾ ಇಲ್ಲ ಅದ್ರ ವಿಷಯ, ಬಟ್ ಮಾಡ್ತಾ ಇರುವಂತವ್ರು ಹೇಳ್ಬೋದು 10 ಲಕ್ಷ ರೂಪಾಯಿ ಚಿನ್ನಕ್ಕೆ ಹಾಕ್ತಿ ಇಟ್ಕೊಳ್ಳಿ, ಏನಿದೆ ತೊಂದ್ರೆ? ಅಂದ್ರೆ ಇಂತಿಷ್ಟೇ ಇರ್ಬೇಕು ಅಂತ ನಿಯಮ ಇಲ್ಲ. ಆದರೆ ನೀವು ಆದಾಯ ತೆರಿಗೆ ಕಟ್ತಾ ಇಲ್ಲ, 1 ಕೋಟಿ ರೂಪಾಯಿ ನಿಮ್ಮ ಆದಾಯ, 5 ಲಕ್ಷ ರಿಟರ್ನ್ ಅಲ್ಲಿ ಆಗ್ತಾ, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಲ್ಲಿ ಆಗ್ತಾ ಇರೋದು, 50 ಲಕ್ಷ ಚಿನ್ನ ಮನೇಲಿ ಇಟ್ಕೊಂಡ್ರೆ ಯಾರು ನಂಬಕ್ಕಾಗತ್ತಾ? ಅಷ್ಟಕ್ಕೆ ಮಾತ್ರ ಕ್ಲಾರಿಫಿಕೇಶನ್ ಹಾಕಿದರೆ, ನೀವು 5 ಲಕ್ಷ ಆದಾಯ ತೋರಿಸ್ಬಿಟ್ಟು 50 ಲಕ್ಷದ ಚಿನ್ನ ಮನೇಲಿ ಇಟ್ಕೊಂಡ್ರೆ 85% ತೆರಿಗೆ ಬರುತ್ತೆ, ಅಷ್ಟೇ ಹೇಳ್ತಾ ಇರೋದು. ಒಂದು ಲೇಡಿ ಗಂಡ ಅರ್ನಿಂಗು, ಮೇಡಮ್ ಅರ್ನಿಂಗು, ಇಬ್ರು ಅರ್ನಿಂಗ್ ಇದ್ರೆ ಮಿತಿನೇ ಇಲ್ಲ, ಮನಸ್ಸಿಗೆ ಬಂದಷ್ಟು ಮಾಡ್ಬೋದು. ಬಟ್ ಇನ್ಕಮ್ ಟ್ಯಾಕ್ಸ್ ನ ನಿಮ್ಮ ಮನೆಗೆ ತಪ್ಪಿ ಬಂದ್ರೆ ಬರೋದು ಇಲ್ಲ, ಅವ್ರಿಗೂ ಬಹಳಷ್ಟು ಕೆಲಸ ಇರುತ್ತೆ ಮೇಡಮ್. ಒಂದು ರೈಡ್ ಆದಾಗ 8 ಜನ ಹೋದ್ರು, ನಮ್ಮ ಮನೆ ಒಂದು ಇಬ್ರು ಬರಕ್ ಟೈಮ್ ಇರುತ್ತೆ ಅವ್ರಿಗೆ, ನಮ್ಮ ಹತ್ರ ಬರೋದಿಲ್ಲ ಮೇಡಮ್. 18 ವರ್ಷದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹೋಗಿ ಮನೆಗೂ ಹೋಗುವಂತ ಅವ್ರ ಶಕ್ತಿನೂ ಇಲ್ಲ, ಆಸಕ್ತಿನೂ ಇಲ್ಲ, ಮತ್ತೆ ಅದರಿಂದ ಏನು ಪರಿಣಾಮ ಬೀರೋದು ಇಲ್ಲ ಅವರಿಗೆ. ನಾವು ಸುಮ್ಮನೆ ಇದ್ರ ಬಗ್ಗೆ ಏನು ಬಹಳಷ್ಟು ಟೆನ್ಷನ್ ಮಾಡ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ. ನನಗೂ ಹೆಣ್ಮಗಳಿದ್ದಾಳೆ, ನನಗೂ ಮಿಸ್ಸಸ್ ಇದ್ದಾರೆ, ಮನೇಲಿ ಚಿನ್ನ ಇಲ್ಲದ ಮನೆ ಭಾರತ ದೇಶದಲ್ಲೇ ಇಲ್ಲ ಅಲ್ವಾ? ಅದು ಒಪ್ಕೋಬೇಕು ನಾವು. ಕಷ್ಟ ಆದ್ರೂ ಒಂದಿಷ್ಟು ಮಗಳಿಗೋಸ್ಕರ, ಒಂದಿಷ್ಟು ವಿಶ್ವದಲ್ಲಿ ಭಾರತನೇ ಸೆಕೆಂಡ್ ಪ್ಲೇಸ್ ಬಂಗಾರ ಕೊಳ್ಳೋದಾಗ ಪ್ರತಿ ಮನೆಗಳಲ್ಲಿ ಕಿಂಚಿತ್ ಬಂಗಾರ ಇಲ್ಲ ಅಂದ್ರೆ ಚೈನಾದವರು ಬಂಗಾರ ಕೂಡಿಡ್ತಾರೆ ಸೇವಿಂಗ್ಸ್ ಅಂತ, ನಾವು ಬಂಗಾರ ಪ್ರದರ್ಶನ ಮಾಡ್ತೀವಿ. ನಮ್ಮ ದೇಶದವರು ಪಾರಂಪರಿಕವಾದಂತ ಒಂದು
ಇಟ್ ಇಸ್ ಅವರ್, ನಮಗೆ ಅದು ಬ್ಯೂಟಿ ಚಿಹ್ನೆ ಆಗಿದೆ. Correct. ಅದು ತಪ್ಪೇನಿದೆ ಅದರಲ್ಲಿ? ನಾವು ಅದನ್ನು ಸೇವಿಂಗ್ಸ್ ಮಾಡ್ಕೊಂಡು ಉಳಿತಾಯ ಮಾಡ್ಕೊತಾ ಇದೀವಿ. ನಮಗೆ ಅದ್ರ ಮೇಲೆ ಭರವಸೆ ಇದೆ, ಜಾಗದ ಮೇಲೆ ಭರವಸೆ ಇದೆ, ಚಿನ್ನದ ಮೇಲೆ ಭರವಸೆ, ತಪ್ಪೇನಿದೆ? ಓಕೆ, ಅಲ್ವಾ? ಸೊ ಫೈನ್. ಇನ್ನು ಮುಂದುವರೆದ ಭಾಗಕ್ಕೆ ನಾವು ಹೋಗೋಣ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಒಬ್ರು ಕಾಲರ್ ಇದ್ದಾರೆ ಬೆಂಗಳೂರಿನಿಂದ, ಕುಮಾರ್ ಅಂತ. ನಮಸ್ತೆ ಕುಮಾರ್ ಅವರೇ, ನಿಮ್ಗಿರುವಂತಹ ಗೊಂದಲ ಏನು? ನಮಸ್ಕಾರ ಮೇಡಮ್. ನಮಸ್ತೆ. ನನ್ ಗೊಂದಲ ಅಂದ್ರೆ ನಮ್ದು ನೆಕ್ಸ್ಟ್ ಮ್ಯಾರೇಜ್ ಆಗೋದಿದೆ. ಓಕೆ, ನಾವು ಮ್ಯಾಕ್ಸಿಮಮ್ ಎಷ್ಟು ಚಿನ್ನ ಮಾಡಿಸ್ಕೋಬಹುದು ಫೈನ್. ಅನ್ನೋದೊಂದು ಗೊಂದಲ. ಅಲ್ಲ ಕುಮಾರ್ ಅವರೇ, ನೀವು ಆದಾಯ ತೆರಿಗೆ ಕಟ್ಟುವರಾ ಇಲ್ವಾ? ಇಲ್ಲ ಸರ್, ನಮ್ದು ತರಕಾರಿ ಅಂಗಡಿ ಬಿಸ್ನೆಸ್ ಮಾಡ್ಕೊಂಡಿದೀವಿ ಸಣ್ಣದಾಗಿ. ಸರ್ಕಾರಿ ನೌಕರರ ಸರ್ ನೀವು? ತರಕಾರಿ ಅಂಗಡಿ ಇದೆಯಾ? ಹೌದು ಸರ್. ನೋಡಿ, ನಿಮ್ಮ ಕೈಲಾದಷ್ಟು ನೀವು ಆದಾಯ ತೆರಿಗೆ ಕಟ್ಟುವಂತವ್ರು ಅಥವಾ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡುವಂತವ್ರು ನನಗೆ ಅನ್ಸ್ತಾ ಇಲ್ಲ. ಆದ್ರೆ ನಿಮ್ ಕೈಲಾದಷ್ಟು ನೀವು ಒಟ್ಟುಗೂಡಿರುವಂತ ಹಣ ಎಷ್ಟು ನಿಮ್ ಕೈಲಾಗುತ್ತೋ ಅಷ್ಟು ಚಿನ್ನವನ್ನ ಧೈರ್ಯವಾಗಿ ತಗೊಳ್ಳಿ. ಮಗಳ ಮದುವೆನ ಧೈರ್ಯವಾಗಿ ಮಾಡಿ. ಯಾರು ನಿಮಗೆ ಅಡಚಣೆ ಮಾಡೋದಿಲ್ಲ, ಯಾರು ಅಡ್ಡ ಬರೋದಿಲ್ಲ. ಆದರೆ ನಿಮ್ಮ ಆದಾಯದ ಮಿತಿಯಿಂದ ಬಹಳ ಮೀರಿ ನಾನು 20 kg ಚಿನ್ನ ಕೊಡ್ತೀನಿ ಸರ್ ನನ್ನ ಮಗಳಿಗೆ ಮದುವೆಗೆ ಅಂತ ಹೇಳಿದ್ರೆ ಯಾರನ್ನ ಬಂದು ಪ್ರಶ್ನೆ ಮಾಡ್ಬೋದು ಅಷ್ಟೇ. ಆದರೆ ನಿಮ್ಮ ಆದಾಯದ ಒಂದು ಮಿತಿಯಲ್ಲಿ ಅಥವಾ ನಿಮ್ಮ ಆದಾಯದ ಒಂದು ಸಾಮರ್ಥ್ಯದಲ್ಲಿ ನೀವು ಮಾಡುವಂಥ ಚಿನ್ನ ನಿಮ್ಮ ಮಗಳಿಗೋಸ್ಕರ ಯಾರು ಅಡ್ಡ ಬರೋ ಹಾಗಿಲ್ಲ ಸರ್. 500, 250, 100. 500 ಮದುವೆ ಆದ ಹೆಂಗಸರಿಗೆ, 250 ಮದುವೆ ಆಗುವಂತ ಹೆಂಗಸರಿಗೆ, 100 ಗಂಡು ಮಗನಿಗೆ ಇಟ್ಕೋಬಹುದು. ಏನು ತೊಂದರೆ ಇಲ್ಲ. ಒಂದು ಮನೆಯಲ್ಲಿ 500, 250, 100 ಲೆಕ್ಕ ಇಟ್ಕೊಂಡ್ರೆ ಮನೇಲಿ ಎಷ್ಟು ಜನ ಇದ್ದಾರೆ ಲೆಕ್ಕ ಇಟ್ಕೊಳ್ಳಿ. ಅಷ್ಟರವರೆಗೂ ಏನು ಟೆನ್ಷನ್ ಇಲ್ಲ ಸ್ವಾಮಿ. ಓಕೆ, ಥ್ಯಾಂಕ್ ಯು ಕುಮಾರ್ ಅವರೇ ಕರೆ ಮಾಡೋದಕ್ಕೆ. ಪುಷ್ಪಲತಾ ಕರೆ ಮಾಡಿದ್ರೆ. ಮೇಡಮ್ ನಮಸ್ತೆ, ಹೇಳಿ. ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಜಾಸ್ತಿ ಟೆನ್ಷನ್. ಈಗ ತೆರಿಗೆ ನೀತಿಯಲ್ಲಿ ತಿದ್ದುಪಡಿ ಆಗಿದೆಯಂತೆ, ಅದನ್ನೇನಾಗ್ಬಿಡುತ್ತೋ ಅನ್ನುವಂಥ ಭಯ ನಿಮ್ಗೂ ಇತ್ತಾ? ಹೌದು, ಖಂಡಿತ. ನನ್ಗೆ ಮಿತಿ ಬಗ್ಗೆ ಭಯ ಇಲ್ಲ. ನನ್ನ ಪ್ರಶ್ನೆ, ನಾವು ವಿದೇಶದಲ್ಲಿ ಇದ್ದಾಗ ತಾವು ಖರೀದಿ ಮಾಡಿದಂತಹ ಚಿನ್ನಕ್ಕೆ ಅಲ್ಲಿ ಬಿಲ್ ಕೊಟ್ಟಿದ್ರು. ಬಟ್ ಅದು ಈಗ ಒಂದು 10-15 ವರ್ಷದ ಹಿಂದೆ ಖರೀದಿ ಮಾಡಿರೋದು. ಈಗ ಅದ್ರದ್ದು ಬಿಲ್ ಎಲ್ಲ ಇಲ್ಲ. ಮತ್ತೆ ಈಗ ಮುಂಚೆ ತಗೊಂಡ ಚಿನ್ನಕ್ಕೂ ಈಗ ಆಗ ಬಿಲ್ ಬಗ್ಗೆ ಅಷ್ಟೊಂದು ಕಾನ್ಶಿಯಸ್ ಆಗಿರ್ಲಿಲ್ಲ ಯಾರುನು. ಈಗ ಆ ತರದ್ದು ಚಿನ್ನ ಮನೆಯಲ್ಲಿ ಇದ್ದಾಗ ಈಗ ಮುಂದೆ ಈಗ ಮಕ್ಕಳ ಮದುವೆಗೆ ಈಗ 500 ಗ್ರಾಮ್ ಏನಿದೆ, ಬಹುಶಃ ಅದು ಇನ್ನು ಮುಂದಕ್ಕೆ ಹೋಗ್ಬೋದು. ಈಗ ಮಕ್ಕಳ ಮದುವೆ 5 ಅಂತ ಬಂದಾಗ ಇನ್ನು ಜಾಸ್ತಿ ಹೋಗ್ಬೋದು ಮಿತಿ ನಮ್ಮ ಹತ್ರ ಇರೋದು. ಆ ಸಂದರ್ಭದಲ್ಲಿ ಈಗ ಹಳೆ ಚಿನ್ನ ಇರೋದು ಬಿಲ್ ಇಲ್ಲದೆ ಇರೋದಕ್ಕೆ ಯಾವ ರೀತಿ ನಾವು ಸಮರ್ಥನೆ ಮಾಡ್ಕೊಳ್ಬಹುದು? ಮತ್ತೆ ವಿದೇಶದಲ್ಲಿ ಪರ್ಚೇಸ್ ಮಾಡಿರೋದು ಬಿಲ್ ಇಲ್ಲದೆ ಇರೋದಕ್ಕೆ ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ಬಹುದು? ಏನಾದ್ರು ಪರಿಹಾರ ಇದೆಯಾ ಅದಕ್ಕೆ? ವಿವೇಕ್ ಅವ್ರು ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ. ನೋಡಿ ಮೇಡಮ್, ಆದಾಯ ಪ್ರಪಂಚದಲ್ಲಿ ಎಲ್ಲಿ ಆದಾಯ ನೀವು ಮಾಡಿದ್ರೇನೋ ಆ ದೇಶದ ಕಾನೂನಿನ ಪ್ರಕಾರ ನೀವು ತೆರಿಗೆ ಕಟ್ಟುವಂಥದ್ದು. ಫಾರ್ ಎಕ್ಸಾಂಪಲ್, ನಾವು ದುಬೈಲಿದ್ದೀವಿ. ದುಬೈ ಕಾನೂನು ಪ್ರಕಾರ ನಾವು ದುಬೈಲಿ ಇರುವಂಥ ನಾವು ಅರ್ನಿಂಗ್ ಮಾಡಿ ಬಹಳಷ್ಟು ದಕ್ಷಿಣ ಕನ್ನಡದಿಂದ ಬಹಳಷ್ಟು ಜನ ದುಬೈಲಿದ್ದಾರೆ. ಅವರಿಗೆ ದುಬೈಯಲ್ಲಿ ತೆರಿಗೆ ಉಂಟು, ಆದರೆ ತೆರಿಗೆ 0%. ತೆರಿಗೆ ಇದೆ, ಆದರೆ ತೆರಿಗೆ 0%. ನಮ್ಮಲ್ಲಿ 30% ಅಲ್ಲ, ಅಲ್ಲಿ 0%. ಆ ಕಾನೂನಿನ ಪ್ರಕಾರ ಅವರು ರಿಟರ್ನ್ಸ್ ಅನ್ನು ಫೈಲ್ ಮಾಡ್ತಾರೆ. ನಾವು ಫೈಲ್ ಮಾಡಿದಾಗ ಆದಾಯ ಎಷ್ಟಿದೆ, ತೆರಿಗೆ 0 ಅಂತ ಒಂದು ರಿಟರ್ನ್ ಫೈಲ್ ಮಾಡಿ ಚಾಪ್ ಮಾಡಿ ಇಟ್ಕೊಂಡಿರ್ತಾರೆ ಅವ್ರಿಗೆ ಅವರ ಈ ಲೆಕ್ಕದಲ್ಲಿ. ಆ ಲೆಕ್ಕ ಇದ್ದರೆ ನಿಮ್ಮಲ್ಲಿ ವಿದೇಶದಲ್ಲಿ ನಾವು ಇದ್ದೀವಿ, ವಿದೇಶದಲ್ಲಿ ನಾವು ಬಹಳಷ್ಟು ವರ್ಷ ಇದ್ದೀವಿ, ಪಾಸ್ಪೋರ್ಟ್ ಅಲ್ಲಿ ಇನ್ವರ್ಡ್ ಎಕ್ಸ್ಟರ್ನಲ್ ಎಕ್ಸಿಟ್ ಎಂಟ್ರಿ ಇದೆ, ಆ ಗೋಲ್ಡ್ ಅಲ್ಲಿ ವಿಂಟೇಜ್ ಸರ್ಟಿಫಿಕೇಟ್ ಇದ್ದೇ ಇರುತ್ತೆ. ಯಾಕಂದ್ರೆ ಯಾವುದೇ ಗೋಲ್ಡ್ ಬಾರ್ ಇದ್ರೇನು ವಿಂಟೇಜ್ ಇರುತ್ತೆ, ಅದ್ರ ಗೊತ್ತಾಗುತ್ತೆ. ಜ್ಯುವೆಲರ್ಸ್ಗೆ ಅಥವಾ ಯಾರಿಗಾನ ಗೊತ್ತಾಗುತ್ತೆ, ವಿಂಟೇಜ್ ಗೊತ್ತಾಗುತ್ತೆ. ಹಾಗೆಲ್ಲ ನಿಮಗೆ ನೋನ್ ಸೋರ್ಸಸ್ ಆಫ್ ಇನ್ಕಮ್ ಇದ್ರೆ ನಿಮಗೆ ಯಾವುದೇ ಇತಿ ಮಿತಿ ಅಂತ ಇಲ್ಲ ಮೇಡಮ್. ಇದು ಸರ್ಕಾರದ ನೌಕರರು ಅಥವಾ ಆದಾಯ ತೆರಿಗೆ ನೌಕರರು ನಿಮ್ಮ ಮನೆಗೆ ಬಂದರೆ ಇಷ್ಟು 500, 250, 100 ಪ್ರತಿ ತಲ ಇಷ್ಟು, ಇದು ಒಂಥರ ಲಿಮಿಟ್ಸ್ ಅವ್ರು ಸೆಟ್ ಮಾಡ್ಕೊಂಡಿರೋದು, ಗೈಡ್ಲೈನ್ಸ್ ಮಾಡ್ಕೊಂಡಿರೋದು. ಇದು ನಿಮಗೆ ಲಿಮಿಟ್ ಅಲ್ಲ. ನಿಮಗೆ ಆದಾಯ ಇದ್ರೆ ಈ ಲಿಮಿಟ್ ಅನ್ನ ಎಷ್ಟು ಬೇಕಾದ್ರೆ ಅಷ್ಟು ಮೀರಿಸಬಹುದು ಮೇಡಮ್. ಎಂತ ಯೋಚನೆ ಇಲ್ಲ. ಥ್ಯಾಂಕ್ ಯು ಪುಷ್ಪಲತಾ ಅವರೇ ಕರೆ ಮಾಡಿದ್ದಕ್ಕೆ. ಓಕೆ, ಮತ್ತಷ್ಟು ಕಾಲ್ಸ್ ನ ತಗೊಳ್ಳೋಣ, ಇನ್ನಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡೋಣ. 500 ಮತ್ತು 1000 ಮುಖಬೆಲೆಯ ನೋಟ್ ಬ್ಯಾನ್ ಆಗಿದ್ದೇ ಕಪ್ಪು ಕುಳಗಳನ್ನ ಹೊರತೆಗಿಬೇಕು ಅಂತ. ಅದರ ಬೆನ್ನಲ್ಲೇ ಈಗ ಚಿನ್ನಾಭರಣದ ಮೇಲೂ ಕೂಡ ಏನಾದ್ರೂ ಕಣ್ಣು ಹಾಕ್ತಾ ಇದ್ದು, ಇದು ಕೂಡ ಕಾಳಧನಿಕರನ್ನ ಕಡಿವಾಣ ಹಾಕ್ಲಿಕ್ಕೆನಾ? ಕೇಳಿ ತಿಳ್ಕೊಳ್ಳೋಣ. ನಮ್ಮ ಜೊತೆಗೆ ಮತ್ತೊಬ್ರು ಅತಿಥಿ ಜಾಯ್ನ್ ಆಗಿದ್ದಾರೆ, ಅವ್ರನ್ನ ಸ್ವಾಗತಿಸೋಣ. ಮಹಿಳಾ ಪರ ಹೋರಾಟಗಾರ್ತಿ ವೀಣಾ ಅವರಿದ್ದಾರೆ. ಚಿನ್ನದ ವಿಚಾರವಾಗಿ ಅವ್ರು ಏನ್ ಹೇಳ್ತಾರೆ ಕೇಳ್ಕೊಳ್ಳೋಣ. ಮೊದಲಿಗೆ ಅವ್ರನ್ನ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಒಬ್ರು ಕಾಲರ್ ಇದ್ದಾರೆ ಗೋವಾ ಇಂದ, ಪ್ರವೀಣ್ ಅಂತ. ನಮಸ್ತೆ ಪ್ರವೀಣ್ ಅವರೇ. ನಮಸ್ತೆ ಮೇಡಮ್. ಹೇಳಿ, ತಮ್ಮ ಪ್ರಶ್ನೆ ಏನು ಅಥವಾ ಗೊಂದಲಗಳೇನು? ಇವಾಗ ಪ್ರಧಾನಿ ಅವರು ಈ ಒಂದು ಕ್ರಮ ತಗೊಂಡಿರೋದ್ರಿಂದ ಬಂಗಾರದ ರೇಟ್ ಅಲ್ಲಿ ಏನಾದ್ರು ಗಣನೀಯ ಬದಲಾವಣೆ ಏನಾದ್ರು ಆಗುತ್ತಾ? ಓಕೆ, ಗುಡ್ ಕ್ವೆಶ್ಚನ್. ಒಳ್ಳೆ ಪ್ರಶ್ನೆ. ಉತ್ತರ ನನಗೆ ಕೊಡೋಷ್ಟು ಇದು ಏನು ತಾಕತ್ತು ಇಲ್ಲ, ಅದನ್ನು ಊಹೆ ಮಾಡೋಕ್ಕೂ ನಾನು ಹೋಗೋದಿಲ್ಲ. ಆದರೆ ಬಂಗಾರದ ಬೆಲೆ ಜನರಲಿ ಭಾರತ ದೇಶ ಮಾತ್ರ ಅಲ್ಲ, ನಮ್ಮಲ್ಲಿ ಗಣಿ ಇಲ್ಲ.
ಚಿನ್ನದ ಗಣಿ ನಮ್ಮ ದೇಶದಲ್ಲಿ ಈಗ ಆಪರೇಷನಲ್ ಗಣಿ ಬಹಳ ಕಡಿಮೆ, ಇಲ್ಲ ಅಂತಾನೆ ಹೇಳ್ಬೋದು. ಎಲ್ಲ ಇಂಪೋರ್ಟ್ ಆಗಿ ಬರೋದು. ಹಾಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಲೆ ಏನಿದೆ ಅದರ ಪರಿಣಾಮನೂ ನಮ್ಮ ದೇಶದಲ್ಲೂ ಬಿದ್ದೇ ಬೀಳುತ್ತೆ. ಅದನ್ನ ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೋ ಈಗ ಹೇಳಕ್ಕೆ ನನಗೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಸ್ವಾಮಿ. ಓಕೆ, ಇನ್ನು ಸ್ವಲ್ಪ ದಿನ ಹೋದ್ಮೇಲೆ ಜೀವನ ಗೊತ್ತಾಗುತ್ತೆ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಪ್ರವೀಣ್ ಅವರೇ. ಮತ್ತೊಬ್ರು ಕಾಲರ್ ಇದ್ದಾರೆ ಬೆಂಗಳೂರಿನಿಂದ, ರಘು. ನಮಸ್ತೆ ರಘು ಅವರೇ. ಮೇಡಮ್ ನಮಸ್ಕಾರ. ನಮಸ್ತೆ, ಹೇಳಿ ಮೇಡಮ್. ನಾನು ಇದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಓಕೆ. ಮುತ್ತು ಫೈನಾನ್ಸ್ ಅಲ್ಲಿ ನಾವು ಚಿನ್ನ ಗೋಲ್ಡ್ ಪರ್ಚೇಸ್ ಮಾಡಿದ್ರು 6 ಗ್ರಾಮ್ ಲೋನ್ ಅಲ್ಲಿ. ಇವಾಗ ಇದು ಹಳೆ ನೋಟಿಂದ ನಮ್ದು ಇದಾಗಿದೆ, ಪೇಮೆಂಟ್ಗಳಿಲ್ಲ, ಫ್ಯಾಕ್ಟರಿಗಳು ನಿಲ್ಸ್ಬಿಟ್ಟವ್ರೆ. ಇವಾಗ ಅಲ್ಲೋಗಿ ಇದು ಕ್ಯಾನ್ಸಲ್ ಮಾಡ್ಕೊಳ್ರಿ, ನಮ್ಗೆ ಅಮೌಂಟ್ ವಾಪಸ್ ಕೊಟ್ರಿ ಅಂದ್ರೆ ಅರ್ಧಕ್ಕರ್ಧ ಕಟ್ ಮಾಡ್ತೀವಿ ಅಂತ ಅವ್ರೆ. ಇದ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ಓಕೆ, ಇದು ಒಂದು ಸಂಸ್ಥೆಗೆ ಸಂಬಂಧಪಟ್ಟ ವಿಚಾರ ಅಂತ ಅನ್ಸುತ್ತೆ. ಸಂಸ್ಥೆಗೆ ಸಂಬಂಧಪಟ್ಟ ವಿಚಾರ. ಈಗ ನೋಡಿ, ಗೋಲ್ಡ್ ಲೋನ್ ನೀವು ತಗೊಂಡಿರ್ತೀರಾ, ನೀವೊಂದು ಗೋಲ್ಡ್ ಲೋನ್ ಅಲ್ಲ ಸರ್, ಗೋಲ್ಡ್ ಲೋನ್ ಅಲ್ಲ, ಗೋಲ್ಡ್ ಪರ್ಚೇಸ್ ಮಾಡಿರೋದು. ನೀವು ಲೋನ್ ತಗೊಂಡು ಪರ್ಚೇಸ್ ಮಾಡಿದೀರಾ? ಹರಾಜಲ್ಲಿ ತಗೊಂಡ್ರು ಅಲ್ಲ, ತಿಂಗಳು ಇಷ್ಟು ಅಂತ ಇನ್ಸ್ಟಾಲ್ಮೆಂಟ್. ಇವಾಗ ಫ್ಯಾಕ್ಟ್ರಿ ಬೀಗ ಹಾಕ್ಬಿಟ್ಟವ್ರು ಹಳೆ ನೋಟ್ಲು ಅಂದ್ಬಿಟ್ಟು. ಇವಾಗ ಅದನ್ನ ಕ್ಯಾನ್ಸಲ್ ಮಾಡ್ರಿ ಅಂದ್ರೆ ಅರ್ಧಕ್ಕರ್ಧ ಕಟ್ ಮಾಡ್ತೀನಿ ಅಂತ ಅವ್ರೆ. ನಾವು ಕಟ್ಟಿರೋದ್ರಲ್ಲಿ ಅರ್ಧ ಕೊಡ್ತೀನಿ ಅಂತ ಅವ್ರೆ. ಇದಕ್ಕೇನಾದ್ರು ಹೇಳ್ತೀರಾ? ಇದು ನಿಮ್ಮ ಮತ್ತು ಆ ಕಾರ್ಖಾನೆಯ ಅಥವಾ ಆ ಸಂಸ್ಥೆಯ ಏನೋ ಅಗ್ರಿಮೆಂಟ್ ಏನಿದೆಯೋ, ಅದು ನೀವೇನು ಡಾಕ್ಯುಮೆಂಟ್ಗಳನ್ನು ಸೈನ್ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟ ವಿಷಯ. ಇದು ನಿಮ್ಮಿಬ್ಬರ ಒಂದು ಏನೋ ನೀವೇನು ಡಾಕ್ಯುಮೆಂಟ್ ಸೈನ್ ಮಾಡಿರ್ತೀರೋ ಅದರಲ್ಲಿ ಅವರು ರಿಟರ್ನ್ ತಗೊಂಡ್ರೆ ನಾನು ರಿಟರ್ನ್ ಚಾರ್ಜಸ್ ಮಾಡ್ತೀನಿ ಹಂಗೆಲ್ಲ ಬರ್ಕೊಂಡಿದ್ರೆ ನಿಮಗೂ ಅವ್ರಿಗೂ ಸಂಬಂಧಪಟ್ಟಂತ ವಿಷಯ ಇದು. ಇದಕ್ಕೆ ನಾವು ಇದರಲ್ಲಿ ಭಾಗವಹಿಸಿ ಅವ್ರು ಹೇಳ್ತಿರೋದು ಹಳೆ ನೋಟ್ ಕೊಟ್ರೆ, ಇವಾಗ ಹಳೆ ನೋಟ್ ಅಲ್ಲ ಇವ್ರು ಕಟ್ಟಿರೋದು, ಅದರಿಂದ ಅರ್ಧ ಕೊಡ್ತೀನಿ ಅಂತ. ಅದೇ ಅವರು ರಿಟರ್ನ್ ಚಾರ್ಜಸ್ ಕ್ಲಾಸ್ ಹಾಕಿರ್ತಾರೆ ಅಗ್ರಿಮೆಂಟ್ ಅಲ್ಲಿ. ಅಲ್ಲ, ಹಳೆ ನೋಟ್ ಬರೋದು ಯಾರಿಗೆ ಗೊತ್ತಿತ್ತು ಸರ್? ಅಲ್ಲ, ಹಳೆ ನೋಟ್ ಬರೋದು ಯಾರಿಗೆ ಗೊತ್ತಿತ್ತು? ನಷ್ಟ ಆಗುತ್ತೆ. ಅಲ್ಲ, ನಷ್ಟ ಕಷ್ಟದ ಪ್ರಶ್ನೆ ಅಲ್ಲ. ಇವ್ರಿಗೆ ಚೀಟಿ ಹಾಕಿರೋದು ಇಷ್ಟು ಅಮೌಂಟ್ ಕೊಡೋದು ಅವ್ರ ಧರ್ಮ. ನಾನು ಕಂಪ್ಲೀಟ್ ಆಗೋವರೆಗೂ ನಾವು ಕೊಡೋದಿಲ್ಲ, ನೀವು ಮಧ್ಯದಲ್ಲಿ ತಗೊಳ್ಬಾರ್ದು ಅನ್ನುವಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬಹಳಷ್ಟು ಕಡೆ ಮೆನ್ಷನ್ ಮಾಡಿರ್ತಾರೆ. ಬಹುಶಃ ಇದರಲ್ಲಿ ಹೇಗಿದೆ ಅನ್ನೋದನ್ನ ಯಾವುದೇ ಕಾಂಟ್ರಾಕ್ಟ್ ಅಲ್ಲಿ ಇನ್ಸ್ಟಾಲ್ಮೆಂಟ್ ಬ್ರೀಚ್ ಮಾಡಿದ್ರೆ ಡಿಡಕ್ಷನ್ ಮಾಡೇ ಮಾಡ್ತಾರೆ ಮೇಡಮ್. ಓಕೆ, ಥ್ಯಾಂಕ್ ಯು ಕರೆ ಮಾಡೋದಕ್ಕೆ. ವಿನಾ ಅವರೇ, ಘೋಷಿತ ಆದಾಯದಿಂದ ನೀವು ಚಿನ್ನ ಖರೀದಿ ಮಾಡಿದ್ರೆ ಅದಕ್ಕೆ ತೆರಿಗೆ ವಿಧಿಸೋ ಹಾಗಿಲ್ಲ ಅಥವಾ ದಂಡವನ್ನ ಅವರು ವಿಧಿಸೋದಿಲ್ಲ. ಈಗ ನಿಮಗ್ ಸದ್ಯಕ್ಕೆ ಆಗ್ತಾ ಇರುವಂತಹ ಒಂದು ಪ್ರಶ್ನೆಗಳೇನು ಅಂದ್ರೆ, 500,000 ಮುಖಬೆಲೆಯ ನೋಟ್ಗಳು ಬ್ಯಾನ್ ಆದ ಬಳಿಕ ಬಹಳಷ್ಟು ಜನಕ್ಕೆ ಸಮಸ್ಯೆ ಆಗಿದೆ. ಅದನ್ನ ಸರಿಪಡಿಸ್ಕೊಂಡು ಹೋಗುವ ನಿಟ್ಟಿನಲ್ಲಿ ಒಂದಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅನ್ನೋದು ಪ್ರತಿಯೊಬ್ಬರಿಗೂ ಅರಿವಿಗಿರುವಂತಹ ವಿಚಾರ. ಇನ್ನು ಚಿನ್ನದ ಮೇಲೂ ಕೂಡ ಏನೋ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡ್ತಿದ್ದಾರೆ ಅಂತ ಅನ್ಸುತ್ತಾ, ಅಥವಾ ಇಲ್ಲ ಇಂಥದ್ದೊಂದು ಪ್ರಯೋಗ ಆಗ್ಬೇಕಿತ್ತು ಅಂತೀರಾ, ಹೇಗೆ? ಅಲ್ಲ, ಒಂದು ಮಟ್ಟದಲ್ಲಿ ಪ್ರಯೋಗ ಆಗ್ಬೇಕು, ಬಟ್ ಪ್ರಯೋಗ ಮಾಡೋ ನೀತಿ ಸಾಮಾನ್ಯ ಜನಗಳಿಗೆ ಹೊಡೆತ ಬೀಳಬಾರದು. ಅದು ಇವ್ರ ಟಾರ್ಗೆಟ್ ಏನಿದ್ದು ಈಗ ಬ್ಲ್ಯಾಕ್ ಮನಿ ಆಚೆ ಬರಬೇಕು ಅನ್ನೋದು. ಈಗ ತುಂಬಾ ಚಿನ್ನ ಇಟ್ಕೊಂಡಿರೋರು ಅದಕ್ಕೆ ಟ್ಯಾಕ್ಸ್ ಪೇ ಮಾಡಬೇಕು ಅನ್ನೋದು ಇವ್ರ ಟಾರ್ಗೆಟ್. ಇವ್ರು ಏನ್ ಮಾಡ್ತಾರೆ, ಎಲ್ಲರಿಗೂ ಕಾಮನ್ ಆಗಿ ಒಂದು ರೂಲ್ಸ್ ಅಪ್ಲೈ ಮಾಡ್ಬಿಡ್ತಾರೆ. ಇವಾಗ 50 ಗ್ರಾಮ್ ಇಟ್ಕೊಂಡಿರೋ ಪ್ರತಿಯೊಬ್ರು ಒಂದು ಮಿಡ್ಲ್ ಕ್ಲಾಸ್ ಜನದಾರ 50 ಗ್ರಾಮ್ 100 ಗ್ರಾಮ್ ಚಿನ್ನ ಇದ್ದೇ ಇರ್ತದೆ. ಅದಕ್ಕೆ ಅಬ್ಜೆಕ್ಷನ್ ಇಲ್ಲ. ಅಲ್ಲ, ಒಂದ್ ನಿಮಿಷ ನಾನು ಹೇಳೋದು. ಅದ್ರ ನಂತರ ಯಾರೋ ಅವ್ರಿಗೆ ಅವ್ರ ಫ್ಯಾಮಿಲಿಲಿ ಗಿಫ್ಟ್ ಕೊಡಬಹುದು. ಏನೋ ಒಂದು ಫಂಕ್ಷನ್, ಏನೋ ಈಗ ತಾಯಿ ಮನೆಯಿಂದನೋ ಅತ್ತೆ ಮನೆಯಿಂದನೋ ಗಿಫ್ಟ್ ಕೊಡ್ಬೋದು. ಇದನ್ನೆಲ್ಲ ಪರ್ಟಿಕ್ಯುಲರ್ ಆಗಿ ನಾನು ಹೇಳೋದು ಇಷ್ಟೇ ಇರಬೇಕು ಅನ್ನೋದು. ಈಗ ತಾತ ಮುತ್ತಾತನ ಕಾಲದಿಂದ ಎಷ್ಟೋ ಜನಕ್ಕೆ ತುಂಬಾನೇ ಚಿನ್ನ ಕೊಟ್ಟಿರ್ತಾರೆ. ಇದನ್ನೆಲ್ಲ ಹೆಂಗ್ ನೀವು ಅನಲೈಸ್ ಮಾಡ್ತೀರಾ? ನೀವು ಏನಾರ ಬೇರೆ ಕಳ್ಳ ದುಡ್ಡಲ್ಲೇ ತಗೊಂಡಿದ್ದೀರಾ ಅಂತ ಹೆಂಗ್ ಅನಲೈಸ್ ಮಾಡ್ತೀರಾ ಅದು ಆ ಚಿನ್ನನ? ಅಲ್ಲ, ಪಿತ್ರಾರ್ಜಿತ ಚಿನ್ನ ಅಂತ ಅಂದ್ರೆ ಅದಕ್ಕೂ ಕೂಡ ಯಾವ ಡಾಕ್ಯುಮೆಂಟ್ಸ್ ಇರಲ್ಲ. ಈಗ ನನ್ನ ಅಜ್ಜಿನೋ ತಾತನೋ ನನಗೆ ಕೊಡುವಾಗ ಏನ್ ಡಾಕ್ಯುಮೆಂಟೇಶನ್ ಮಾಡ್ಕೊಂಡು ನನಗೆ ಚಿನ್ನ ಕೊಡಲ್ಲ. ಓಕೆ, ಫೈನ್, ಸರಿ ಆಯ್ತು. ಈಗ ಅವ್ರಿಗೆ ಅಜ್ಜಿನೋ ತಾತನೋ ಇನ್ಯಾರೋ ಕೊಟ್ಟಿರ್ತಾರೆ ಅಂತ, ಅದಕ್ಕೆ ಬಿಲ್ ಇಲ್ಲ, ಅದ್ರ ಮೇಲೆ ಅವರು ತೆರಿಗೆನೂ ವಿಧಿಸೋದಿಲ್ಲ ಅಂತ ಹೇಳಿದ್ದಾರೆ. ಬಟ್ ಅದನ್ನ ಹೇಗೆ ನೀವು ಫೈಂಡ್ ಔಟ್ ಮಾಡ್ತೀರಿ ಇದು ಪೂರ್ವಜರು ಕೊಟ್ಟಿರೋದೇ ಅಂತ? ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಒಂದು 18 ವರ್ಷ ಹೋಗಿ ಬರೋದು ಆಗ್ತಾ ಇದೆ. ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ಇದಕ್ಕೆ ಅರಿವಿಲ್ದಿರೋರು ಅಲ್ಲ, ಆಯ್ತಾ? ಅವ್ರೇನ್ ಮಾಡ್ತಾರೆ, ಗಿಫ್ಟ್ ಆನ್ ದ ಒಕೇಶನ್ ಆಫ್ ಮ್ಯಾರೇಜ್, ಮದುವೆ ದಿವಸ ನನಗೆ ಗಿಫ್ಟ್ ಬಂದಿರೋದು, ಟ್ಯಾಕ್ಸ್ ಇಲ್ಲ, ಆದಾಯ ತೆರಿಗೆ ಇಲ್ಲ. ಗಿಫ್ಟ್ ಆನ್ ದ ಒಕೇಶನ್ ಮ್ಯಾರೇಜ್, ನೋ ಟ್ಯಾಕ್ಸ್. ಗಿಫ್ಟ್ ಫ್ರಮ್ ಕ್ಲೋಸ್ ರಿಲೇಟಿವ್, ಅಪ್ಪ ಅಮ್ಮ ಅಜ್ಜ ಅಜ್ಜಿ ತಮ್ಮ ತಂಗಿ ಮಗ ಮಗಳು, ನೋ ಟ್ಯಾಕ್ಸ್. ಅದ್ರ ಬಗ್ಗೆ ಹೆದರ್ಕೊಳ್ಬೇಕಾಗಿಲ್ಲ. ಆಮೇಲೆ ಆದಾಯ ತೆರಿಗೆಯವರು ನಮ್ಮ ಮನೆಗೆ ರೇಡಿಗೆ ಬಂದರೆ ಬರೋದಿಲ್ಲ. ಎಲ್ಲ ಮನೆಗೂ ಹೋಗೋಕೆ ಅವ್ರಿಗೆ ಸಾಮರ್ಥ್ಯ ಇಲ್ಲ, ಆಗೋದು ಇಲ್ಲ, ಆಸಕ್ತಿನೂ ಇಲ್ಲ. ಬಂದರೆ ಇದು 94ನೇ ಇಸ್ವಿಯಲ್ಲಿ ಇಶ್ಯೂ ಮಾಡಿರುವಂಥ ಸರ್ಕ್ಯುಲರ್. 500 250 100 ಇದ್ದರೆ ಅವ್ರಿಗೆ ತೊಂದರೆ ಕೊಡಬೇಡ್ರಪ್ಪ, ನೋಟಿಸ್ ಕಳಿಸ್ಬೇಡ್ರಪ್ಪ, ವಿಚಾರಣೆ ಮಾಡಬೇಡ್ರಪ್ಪ,
ಆರಾಮಾಗಿರಕ್ ಬಿಡ್ರಪ್ಪ ಅಂತ ಹೇಳ್ಕೊಂಡು ಇನ್ಸ್ಟ್ರಕ್ಷನ್, ತೆರಿಗೆ ಇಲಾಖೆಯ ಅಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿರೋದು ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್. ಓಕೆ, ಈಗ ಕೆಜಿ ಗಟ್ಲೆ ಇಟ್ಕೊಂಡಿರೋರು ಹಿಂಗೆ ನೋಡ್ತಾರೆ ಅಂತ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲೂ ವ್ಯಾಲ್ಯೂಯರ್ ಇರ್ತಾರೆ. ವ್ಯಾಲ್ಯೂಯರ್ಸ್ ಆರ್ ಎಕ್ಸ್ಪರ್ಟ್ ಜ್ಯುವೆಲರ್ಸ್. ವಿಂಟೇಜ್ ನೋಡ್ತಾರೆ, ಅವ್ರಿಗೆಲ್ಲ ಗೊತ್ತಾಗುತ್ತೆ. ನೀವೊಂದು 5 kg ಗೋಲ್ಡ್ ನೆನ್ನೆ ನೋಡೋದಲ್ಲ, ಎಷ್ಟು ಮನೆ ನೋಡ್ತಾರೆ ಸರ್ ಇದನ್ನ? ನೋಡೋದಿಲ್ಲ, ರೈಡ್ ಆದ್ರೆ ಮಾತ್ರ. ಇದು ನೋಡಕ್ ಬರೋದಿಲ್ಲ ಸ್ವಾಮಿ, ಮನೆಗೆ ಹೋಗಕ್ ಆಗೋದಿಲ್ಲ. ರೈಡ್ ಆದ್ರೆ ನಮ್ಮ ಮನೆಗೆ ಅವ್ರು ರೈಡು ಸುಮ್ನೆ ಮಾಡೋದಿಲ್ಲ ಮೇಡಮ್. ರೈಡ್ ಆಗ್ಬೇಕಾರೆ ಫಾರ್ ಎಕ್ಸಾಂಪಲ್ ದೇರ್ ಅ ಪ್ರೊಸೀಜರ್. ಇವಾಗ ಒಬ್ಬರನ್ನ ರೈಡ್ ಮಾಡ್ಬೇಕಾರೆ ಫೋನ್ ಟ್ಯಾಪ್ ಆಗಿರ್ಬೇಕು, ಇನ್ಫಾರ್ಮೇಶನ್ ಇರಬೇಕು, ಸಸ್ಪೆಕ್ಟ್ ಇರಬೇಕು, ಆಮೇಲೆ ಕಮಿಷನರ್ ಇನ್ಕಮ್ ಟ್ಯಾಕ್ಸ್ ಇಂದ, ಕಮಿಷನರ್ ಅಂದ್ರೆ 1, 2, 3, 4, 5 ಲೆವೆಲ್ ಮೇರಿರುವ ಕಮಿಷನರ್ ಇನ್ಕಮ್ ಟ್ಯಾಕ್ಸ್ ಇಂದ ಪರ್ಮಿಷನ್ ತಗೊಂಡು ಅವರೇ ರೈಡ್ ಮಾಡಂಗಿಲ್ಲ. ಸರ್ಚ್ ಅಂಡ್ ಸೀಜರ್ಗೆ ಬೇರೆ ಡಿಪಾರ್ಟ್ಮೆಂಟ್ ಇರುತ್ತೆ. ಆ ಡಿಪಾರ್ಟ್ಮೆಂಟ್ಗೆ ಸೀಕ್ರೆಟ್ ಇನ್ಫಾರ್ಮೇಶನ್ ಕಳಿಸಿ ಅವನು ಸೀಕ್ರೆಟ್ ಎನ್ವೆಲಪ್ ಅಲ್ಲಿ ಫೈಂಡಿಂಗ್ಸ್ ಹಾಕಿ ಅದನ್ನ ಸೀಕ್ರೆಟ್ ಇಟ್ಕೊಂಡು ಎಷ್ಟು ಕೆಲಸ ಇದೆ ಗೊತ್ತಾ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ. ಕೆಲಸ ಕೆಲಸ ಅಲ್ಲ. ಈಗ ನೀವು ಹೇಳಿದ್ರಿ ರೇಡ್ ಆಗುತ್ತೆ. ರೇಡ್ ಇವಾಗ ಆಸ್ತಿ ಪೇಪರ್ ಆಗಿರ್ಬೋದು ಎಲ್ಲ ಅಟ್ ಎ ಟೈಮ್ ರೇಡ್ ಮಾಡ್ಬಿಡ್ತಾರೆ. ಕ್ಯಾಶ್ ಆಗಿರ್ಬೋದು, ಜ್ಯುವೆಲ್ಸ್, ಬೆಳ್ಳಿ ಏನಿದ್ರು ರೇಡ್ ಮಾಡ್ಬಿಡ್ತಾರೆ. ಇದು ನಾನು ಹೇಳೋದು ದೊಡ್ಡ ಜನಕ್ಕೆ ಮಾತ್ರ ಸೀಮಿತ ಇದೆ. ಅಷ್ಟಕ್ಕೆ ಸೀಮಿತವಾಗಿದ್ರೆ ನಾವು ಜನಸಾಮಾನ್ಯರಾಗಿ ನಮ್ಮ ಇಡೀ ದೇಶದಲ್ಲಿ, ನಮ್ಮ ಇಡೀ ಬೆಂಗಳೂರು ನಗರ ಅಂತ ಇಟ್ಕೊಳ್ಳೋಣ, ಕರ್ನಾಟಕ ತಗೊಳ್ಳೋಣ, 6 ಕೋಟಿ ಜನರಲ್ಲಿ ನನ್ನ ಅಂದಾಜಿನ ಪ್ರಕಾರ ಒಂದು 600 ಜನಕ್ಕೆ ಬರ್ಬೋದು. 6 ಕೋಟಿ ಜನರಲ್ಲಿ 600 ಜನಕ್ಕೆ 100% ಅದಕ್ಕಿಂತ ಮೇಲೆ ಹೋಗೋದು. ಸಾಮಾನ್ಯ ಜನ ಇದ್ದಾರೆ, ಆರಾಮಾಗಿರ್ಬೋದು ಮೇಡಮ್. ಆರಾಮಾಗಲ್ಲ, ಅವ್ರು ಎಲ್ಲಿಂದ ಬಿಲ್ ತರ್ತಾರೆ? ಅಲ್ಲ, ಈಗ ಅವರು ತೆರಿಗೆ ಕಟ್ತಾ ಇದ್ದಾರೆ, ಅವರಿಗೆ ಆದಾಯದ ಮೂಲ ಇದೆ ಅಂತ ಅಂದ್ರೆ ಅಷ್ಟು ಇಟ್ಕೊಳ್ಬಹುದು ಅಂತಾನೆ. ಆದಾಯದಲ್ಲೇ ಚಿನ್ನ ಪರ್ಚೇಸ್ ಮಾಡಿದ್ದಾರೆ. ಎಲ್ರು ಅನ್ಬಿಡ್ತಾರೆ ಇದೆಲ್ಲ ನಮ್ ಪಿಕ್ಚರ್. ಸಾಯಿಗೋಲ್ಡ್ ಪ್ಯಾಲೇಸ್ ನ ಮಾಲೀಕರಾಗಿರುವಂತಹ ಶರವಣ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ ಹೇಳಿ. ಓಕೆ, ಈ 500,000 ಬ್ಯಾನ್ ಆದ್ಮೇಲೆ ಕಪ್ಪು ಹಣ ಹೊಂದಿರೋರೆಲ್ಲ ಚಿನ್ನದ ಮೇಲೆ ಹೂಡಿಕೆ ಮಾಡ್ತಾ ಇದ್ದಾರೆ ಅಂತ ಮಾತು. ಇದಕ್ಕೆ ಸಂಬಂಧಪಟ್ಟಾಗ ಏನ್ ಹೇಳ್ತೀರಿ? ಇಲ್ಲ, ಬಹುಶಃ ಇವತ್ತೇನು ಕೇಂದ್ರ ಸರ್ಕಾರ ಏನ್ ಈ ಯೋಜನೆಯನ್ನ ತಂದಿರತಕ್ಕಂಥದ್ದು, ಇಲ್ಲಿ 500 ರೂಪಾಯಿ 1000 ರೂಪಾಯಿ ನೋಟ್ ನ ನಿಷೇಧ ಮಾಡಿದ ನಂತರ ಏನು 2,000 ರೂಪಾಯಿನ ಏನ್ ತಂದಿದ್ದಾರೆ, ಅದರಿಂದ ಬಹಳ ಕಷ್ಟ ಆಗಿದೆ ಸಾಮಾನ್ಯ ಜನರಿಗೆ, ಬಡವರಿಗೆ, ರೈತರಿಗೆ, ಹಾಲು ಉತ್ಪಾದಕರಿಗೆ, ಈ ತರ ಹಲವಾರು ಸಮಾಜಕ್ಕೆ ತೊಂದರೆ ಆಗಿದೆ. ಇವತ್ತು ಏನು 8ನೇ ತಾರೀಕು ರಾತ್ರಿ ಏನು 12 ಗಂಟೆ ಮೇಲೆ ಈ ನೋಟನ್ನ ಕರೆನ್ಸಿನ ನಿಷೇಧ ಮಾಡಿದ್ರು, ಅದಾದ ನಂತರ ಜ್ಯುವೆಲ್ರಿ ಬಿಸ್ನೆಸ್ 80% ಕುಸಿತ ಆಗಿದೆ. ಅದರಿಂದ ನಮ್ಮ ತಕರಾರು ಏನಿಲ್ಲ. ಬಟ್ ರಾಷ್ಟ್ರದ ಹಿತದೃಷ್ಟಿಯಿಂದ ಒಬ್ಬ ರಾಷ್ಟ್ರದ ಈ ದೇಶದ ಪ್ರಜೆಯಾಗಿ ನಾನು ಇದನ್ನ ಸ್ವಾಗತ ಮಾಡ್ತೀನಿ. ಆದರೆ ಅದನ್ನ ಏನು ಪೂರ್ವಭಾವಿ ಸಿದ್ಧತೆ ಮಾಡದೆ ಸಾಕಷ್ಟು ತೊಂದರೆಗಳಿಗೆ ಒಳಗಾಗಿದ್ದಾರೆ ಸಾಮಾನ್ಯ ಜನರು. ಇವತ್ತು ಬಂಗಾರದ ಮೇಲೆ ಏನೋ ಒಂದು ನಿಯಂತ್ರಣವನ್ನ ತರಬೇಕು ಅಂತೇಳಿ, ಈ ಕಪ್ಪಣವನ್ನ ನಿಯಂತ್ರಣಕ್ಕೆ ತರಬೇಕು ಅಂತೇಳಿ ಏನೇನು ಇವತ್ತು ವ್ಯವಸ್ಥೆಯನ್ನ ಇವತ್ತು ಜಾರಿಗೆ ತರ್ತಾ ಇರತಕ್ಕಂಥದ್ದು. ಈಗ ನೀವು ಹೇಳ್ತಾ ಇರೋದು ಕರೆಕ್ಟ್, ಸಾಮಾನ್ಯ ಜನರಿಗೆ ಹೊಡ್ತಾ ಆಗ್ತಾ ಇದೆ. ಆದ್ರೆ ಈ ದೊಡ್ಡ ದೊಡ್ಡ ಕುಳಗಳಿದಾರಲ್ಲ, ಕೋಟಿ ಕೋಟಿ ಹೊಸ ನೋಟ್ಗಳು ತಗೊಂಡೋಗಿ ಇಟ್ಕೊಂಡ್ಬಿಟ್ರೆ ಅದ್ ಸರ್ಕ್ಯುಲೇಟ್ ಆಗ್ಲಿಲ್ಲ ಅಂದ್ರೆ ಜನಕ್ಕೆ ಹೆಂಗ್ ಕೊಡ್ತಾರೆ? ಬ್ಯಾಂಕ್ ಗಳು ಒತ್ತುತ್ತಾನೆ ಇರ್ಬೇಕು, RBI ನಿಂದ ಅದು ಬ್ಯಾಂಕ್ ಬರ್ತಾ ಇರ್ಬೇಕು, ಜನರಿಗೆ ಕೊಡಕ್ ಆಗ್ತಾ ಇಲ್ಲ, ನಿಂತಿದ್ದಾರೆ ಅಂತ ತೋರ್ಸ್ಕೋಬೇಕು. ಬಹುಶಃ ನೀವೇ ನಿನ್ನೆ ಟಿವಿಯಲ್ಲಿ ತೋರಿಸ್ತಾ ಇದ್ರಿ, ಸಾಕಷ್ಟು 7.5 ಕೋಟಿ 5 ಕೋಟಿ ಅಂತ ಹೇಳಿ ಹೊಸ ಬಂಡ್ಗಳನ್ನ ರೈಡ್ ಮಾಡಿದ್ದಾರೆ IT ಅವರು ಅಂತ ಹೇಳಿ ನೋಡ್ತಾ ಇದ್ವಿ. ಆದ್ರೆ ಅಂತ ದೊಡ್ಡವರಾಗೇ ಇರ್ತಾರೆ, ಬಡವರಾಗೇ ಇರ್ತಾರೆ. ಎಲ್ಲೋ ಒಂದ್ ಕಡೆ ಮೋದಿ ಅವರು ಕಪ್ಪಣವನ್ನ ಹೊರಗಡೆ ತರ್ತಾರೆ, ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡ್ತಾರೆ ಅಂತ ಹೇಳಿ ನಾವು ಕೂಡ ಬಹಳ ಖುಷಿಯಿಂದ ಇದ್ವಿ. ಆದ್ರೆ ಇವತ್ತು 5 ಲಕ್ಷ ಮೇಲ್ಪಟ್ಟ ಖರೀದಿಗೆ ಪ್ಯಾನ್ ಕಾರ್ಡ್ ನ ಕೊಡ್ಲೇಬೇಕು ಅಂತಿದೆ. ಅದೆಲ್ಲ ಕೂಡ ಅವ್ರದ್ದು ಟ್ಯಾಕ್ಸ್ ಕಟ್ಟಿರತಕ್ಕಂತ ಹಣ. ನಾವು ಗೋಲ್ಡ್ ಅನ್ನ ಇಂಪೋರ್ಟ್ ಮಾಡಿದಾಗ 10% ಇಂಪೋರ್ಟ್ ಟ್ಯಾಕ್ಸ್ ಕಟ್ಟಿನೇ ತೆಗೆದುಕೊಳ್ಳೋದು. 3 ಲಕ್ಷ ರೂಪಾಯಿ 1 kgಗೆ ನಾವು ಟ್ಯಾಕ್ಸ್ ಅನ್ನ ಕಟ್ಟಿ ಇಂಪೋರ್ಟ್ ಮಾಡ್ಕೊಂತೀವಿ. ಆದ್ರೂ ಇವತ್ತು ಒಂದು ಸಾಮಾನ್ಯ ಒಂದು 2 ಹೆಣ್ಣು ಮಗಳನ್ನ ಇಟ್ಕೊಂಡಿರತಕ್ಕಂತ ತಂದೆ ತಾಯಿ, ರೈತರು, ಇವರೆಲ್ಲ ಕೂಡ ಒಂದು ಸಣ್ಣ ಪುಟ ಕೂಡಿಡ್ಬೇಕಂದ್ರೆ ಚಿನ್ನದ ಮೇಲೆ ಹೂಡಿಕೆ ಹಾಕಿರ್ತಾರೆ. ಅದು ಅವರ ರಕ್ಷಣೆ, ಜೀವನದ ಆಧಾರ ಅಂತೇಳಿ ಇಷ್ಟಿನ ಉಳಿತಾಯ ಮಾಡಿಕೊಂಡು ಬಂಗಾರದ ಮೇಲೆ ಬಂಡವಾಳ ಹಾಕೊಂಡಿರ್ತಾರೆ. ಇವ್ರು ಏನ್ ಮಾಡ್ಬೇಕು? 2 ವಿಧಾನ ಇದೆ.
ಸರ್ ಉಳಿತಾಯದಿಂದ ಬಂದಿರೋದಾಗ್ಲಿ ಅಥವಾ ಪಿತ್ರಾರ್ಜಿತದಿಂದ ಬಂದಿರೋದಾಗ್ಲಿ ಅಥವಾ ನಾನು ಟ್ಯಾಕ್ಸ್ ನ ಕಟ್ತಾ ನಾನು ಸಂಪಾದನೆ ಮಾಡಿ ಚಿನ್ನವನ್ನ ಖರೀದಿ ಮಾಡಿದ್ರೆ ಇದು ಯಾವುದಕ್ಕೂ ಸಮಸ್ಯೆನೇ ಇಲ್ಲ, ಆಮೇಲೆ ಜನಸಾಮಾನ್ಯನ ಮೇಲೆ ಇದರ ಹೊರೆನೂ ಬೀಳೋದಿಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳಲಾಗಿದೆ. ಹೀಗಿದ್ದಾಗ ಕಪ್ಪು ಕುಳಗಳನ್ನ ಈ ಮೂಲಕ ಹೊರ ತೆಗಿಲಿಕ್ಕೆ ಸಾಧ್ಯ ಆಗಲ್ವಾ? ಸಾಧ್ಯ ಆಗುತ್ತೆ. ನಾನ್ ಹೇಳೋದು ಏನಂದ್ರೆ, ಈ ಕಪ್ಪನ್ನ ಇಟ್ಕೊಂಡಿರೋರು ಏನ್ ಮಾಡ್ತಾರೆ ಹೇಳಿ, 1 kg 24 ಕ್ಯಾರೆಟ್ ಗೋಲ್ಡ್ ಏನಿದೆ ಅದು ಬಹುಶಃ 30 ಲಕ್ಷ ರೂಪಾಯಿ ಆಗುತ್ತೆ. ಎಲ್ರೂ ಮಾಡೋದು ಅದನ್ನೇ. ಆ ತರ ದೊಡ್ಡ ದೊಡ್ಡ ಶ್ರೀಮಂತರು ಕಪ್ಪನ್ನ ಇಟ್ಕೊಂಡಿರೋರೆಲ್ಲ ಕೂಡ ಗೋಲ್ಡ್ ಬಾರ್ನ ತೆಗೆದುಕೋತಾರೆ. ಇದು ಜಾಸ್ತಿ ಆಗಿಲ್ವಾ? ಅಲ್ಲ, ಆಗಿರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಈಗ ನಾನ್ ಹೇಳ್ತಾ ಇರೋದು ಇಷ್ಟೇ, ಆ 24 ಕ್ಯಾರೆಟ್ ಏನು ಗೋಲ್ಡ್ ಬಾರ್ನ ಮಾರಾಟ ಮಾಡ್ತಾ ಇದ್ದಾರೆ ಅದಕ್ಕೂ ಕಡಿವಾಳಾಗ್ಲಿ. ಈ ಹೆಣ್ಮಕ್ಳು ವಿಶೇಷವಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಬಂಗಾರ ಅಂದ್ರೆ ಬಲು ಭಾರ, ಆದ್ರೂ ಕೂಡ ಈ ಹಳದಿ ಲೋಗಕ್ಕೆ ಜನ ಯಾವತ್ತೂ ಅದನ್ನ ಸ್ವೀಕಾರ ಮಾಡ್ತಾರೆ. ಆ ಬಂಗಾರಕ್ಕೆ ಯಾವತ್ತು ಮಹತ್ವ ಯಾವತ್ತು ಕಮ್ಮಿ ಆಗಲ್ಲ. ಆದ್ರೆ ಇವತ್ತು ಏನ್ ಕಡಿವಾಳ ಹಾಕ್ಬೇಕು ಅಂತ ಏನು ಹೊರಟಿದೆ ಕೇಂದ್ರ ಸರ್ಕಾರ, ಬಟ್ ಆಭರಣ ಚಿನ್ನಕ್ಕೆ ತಾವು ಏನ್ ಹೇಳ್ತಾ ಇದ್ದೀರಾ ಅದಕ್ಕೆ ಒಂದು ನಿಯಮವನ್ನ ತರ್ತಾ ಇದ್ದೀರಾ. ಇಷ್ಟೇ ತೂಕ ಮದುವಾಗಿರತಕ್ಕಂತ ಹೆಣ್ಣು ಮಕ್ಕಳಿಗೆ ಅರ್ಧ ಕೆಜಿ, ಮದುವೆ ಆಗದಿರತಕ್ಕಂತ ಹೆಣ್ಣು ಮಕ್ಕಳು 250 ಗ್ರಾಮು, ಹಳೆ ರೂಲ್ಸ್ ಅದನ್ನ ತಿದ್ದುಪಡಿ ಮಾಡ್ತಾ ಇದ್ದಾರೆ ಅನ್ನೋದು ಅಷ್ಟೇ ವಿಚಾರ. ಥ್ಯಾಂಕ್ ಯು ಸರ್, ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡೋದಕ್ಕೆ ಇಷ್ಟೊತ್ತು. ಈಗ ನಮ್ಮ ಜೊತೆಗೆ ಒಬ್ರು ಕಾಲರ್ ಇದ್ದಾರೆ, ಪಬ್ಲಿಕ್ ಕಾಲರ್ ಬೀದರ್ ನಿಂದ ಶಾಲಿವಾನ್ ಪಾಟೀಲ್ ಅಂತ. ನಮಸ್ತೆ ಶಾಲಿವಾನ್ ಅವರೇ. ಮೇಡಮ್ ನಮಸ್ತೆ. ನಮಸ್ತೆ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಬಿಟ್ಟು ನಿಮ್ ಪ್ರಶ್ನೆ ಕೇಳಿ. ಮೇಡಮ್ ನಮಸ್ತೆ. ಮೇಡಮ್ ಫಸ್ಟ್ ನನ್ನ ಪ್ರಶ್ನೆ ಮೇಡಮ್, ನಿಮ್ ಟಿವಿ ಆಮೇಲೆ ನಾನು ಒಬ್ಬ ರೈತ ಕುಟುಂಬದಿಂದ ಬಂದಂತವ. ನಾನು ನಮ್ಮ ರೈತರ ಕೃಷಿಕರಿಂದ ಬಂಗಾರನ ಖರೀದಿ ಮಾಡಿದ್ದೇನೆ. ಅದನ್ನು ರಸೀದಿಯನ್ನು ಹೇಗೆ ಖಚಿತಪಡಿಸಬೇಕು ಮೇಡಮ್, ನನ್ನ ಪ್ರಶ್ನೆ. ನಿನ್ನೆ ರೈತ ಸಂಘದ ಎರಡನೇ ಪ್ರಶ್ನೆ ಮೇಡಮ್. ಹೇಳಿ. ಎರಡನೇ ಪ್ರಶ್ನೆ ಮೇಡಮ್, ದಯಮಾಡಿ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿದ್ರೆ ನೀವು ನಿಮ್ಮ ಎಲ್ಲಾ ಪ್ರಶ್ನೆಗಳನ್ನು ಕೇಳಬಹುದು. ಓಕೆ, ಕಾಲ್ ಡಿಸ್ಕನೆಕ್ಟ್ ಆಗಿದೆ, ಪ್ಲೀಸ್ ಅದಕ್ಕೆ ಉತ್ತರ ಕೊಟ್ಬಿಡಿ. ಅಲ್ಲ, ನಿನ್ನೆ ರೈತ ಸಂಘದ ಕ್ಷೇತ್ರೀಯ ಒಂದು ಸಮಾರಂಭ ಆಯಿತು, ಅವತ್ತು ಹೋಗಿದ್ದೆ ನಾನು ಹೇಳಿದ್ದೇನು, ರೈತರಿಗೆ ಕೃಷಿ ಆದಾಯದ ಮೇಲೆ ಆದಾಯ ತೆರಿಗೆ ಇಲ್ಲ, ನೀವು ಡಾಕ್ಯುಮೆಂಟ್ ಇಟ್ಕೋಬೇಕಾಗಿಲ್ಲ. ಆದರೆ ಕೃಷಿ ಕ್ಷೇತ್ರದಿಂದ ಯಾರ್ಡಿಗೆ ಹೋಗಿ ನೀವು ಡೆಲಿವರ್ ಮಾಡಿದಾಗ ಬಿಲ್ ಇಟ್ಕೊಂಡ್ರೆ ಒಳ್ಳೇದು. ಇಲ್ಲ, ಯಾರ್ಡ್ ಹೊರಗಡೆ, ಭಾಳಷ್ಟು ಜನ ಯಾರ್ಡ್ ಹೊರಗಡೆನೂ ಬಿಸ್ನೆಸ್ ಮಾಡ್ತಾರೆ, ಇದು ಟ್ರೇಡಿಂಗಿಗೆ ಮಾರ್ಜಿನ್ ಮಾಡಿಕೊಂಡು. ಯಾರ್ಡ್ ಹೊರಗಡೆ ನೀವು ಇದು ಮಾಡಿದ್ರೇನು ಒಂದು ರಿಸೀಟಿ ಅಥವಾ ಹೆಬ್ಬೆಟ್ ಹಾಕೊಂಡು ಬಂದ್ಬಿಡ್ರಪ್ಪ ನೀವು. ಕೃಷಿ ಆದಾಯ ಇದ್ದರೆ ಏನೂ ಆದಾಯ ತೆರಿಗೆ ಇಲ್ಲ. ಕೋಟಿಗಟ್ಟಲೆ ನಮ್ಮ ದ್ರಾಕ್ಷಿ ಬೆಳೆಯೋರು, ಗೋಡಂಬಿ ಬೆಳೆಯೋರು ಅಥವಾ ಅಡಿಕೆ ಬೆಳೆಯೋರು ತುಂಬ ಕೋಟಿಗಟ್ಟಲೆ ಇನ್ಕಮ್ ಇದೆ. ಆದರೆ ಯಾರು ಟ್ಯಾಕ್ಸ್ ಕಟ್ಟುವಂತಿಲ್ಲ. ಆದರೆ ಅವರಿಗೆ ಎಷ್ಟು ಬೇಕಾದರೆ ಅಷ್ಟು ಚಿನ್ನವನ್ನು ತಗೋಬಹುದು. ಕೃಷಿ ಕ್ಷೇತ್ರದಿಂದ ಆದಾಯ ಇದ್ದರೆ ಚಿನ್ನದ ಮೇಲೆ ಮಿತಿ ಇಲ್ಲ. ಸರ್ ಹೇಳಿದ್ ಕರೆಕ್ಟ್. ಈಗ ಈ ತರದ್ ಯಾವುದೇ ಒಂದು ಕಾನೂನು ತರಬೇಕಾದ್ರೆ, ತಿದ್ದುಪಡಿ ಮಾಡ್ಬೇಕಾದ್ರೆ ಫಸ್ಟ್ ಸಾಮಾನ್ಯ ಜನಗಳನ್ನ ಎಜುಕೇಟ್ ಮಾಡಬೇಕು. ಏನು ಎಜುಕೇಟ್ ಮಾಡಲ್ಲ. ಈಗ ಸಾಮಾನ್ಯ ಜನಕ್ಕೆ ಎಷ್ಟೋ ಜನ ಎಲ್ಲರೂ ಎಲ್ಲ IT ಪೇಯರ್ ಆಗಿರ್ತಾರೆ, ಬ್ಯಾಂಕ್ ಬಗ್ಗೆ ಎಷ್ಟೋ ಜನ ಗೊತ್ತಿರಲ್ಲ, ಆನ್ಲೈನ್ ಟ್ರಾನ್ಸ್ಫರ್ ಬಗ್ಗೆ ಗೊತ್ತಿರಲ್ಲ. ಸಾಮಾನ್ಯ ಜನಕ್ಕೆ ಏನು ಎಜುಕೇಟ್ ಮಾಡದೆ ಇದ್ರ ಬಗ್ಗೆ ಈ ತರ ಇದೆ, ನೀವು ಇದಕ್ಕೆ ಪ್ರಿಪೇರ್ ಆಗಿ ಅಂತ ಎಜುಕೇಟ್ ಮಾಡದೆ ಏಕಾಕಿ ಒಂದು ರೂಲ್ಸ್ ತಂದ್ಬಿಟ್ರೆ ಎಷ್ಟು ಡಿಸ್ಟರ್ಬ್ ಆಗ್ತಾರೆ ಸಾಮಾನ್ಯ ಜನ. ಇವಾಗ ಚಿನ್ನದ ಬಗ್ಗೆನೇ ಆಗಿರ್ಬೋದು, ತೂಕ ಮಾಡ್ಕೊಂಡು ಕೊಟ್ಟಿರ್ತಾರೆ ಯಾರಾದ್ರೂ ಒಬ್ರು ಕೊಡೋರ ಮನೇಲಿ. ಆಮೇಲೆ ಎಲ್ಲರೂ IT ಪೇಯರ್ ಆಗಿರ್ತಾರ. ಎಷ್ಟು ಜನ ಸರ್ ನಿಮ್ ಪ್ರಕಾರ ನಮ್ಮ ದೇಶದಲ್ಲಿ ಪರ್ಸೆಂಟೇಜ್ IT ಪೇಯರ್? 125 ಕೋಟಿ ಜನರಲ್ಲಿ ನಾವು ಇನ್ಕಮ್ ಟ್ಯಾಕ್ಸ್ ತೆರಿಗೆ ಕಟ್ಟುವಂತ, ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ಕಟ್ಟುವಂತವರು ಒಂದು 15ರಿಂದ 20 ಲಕ್ಷ ಅಷ್ಟೇ. ಅಂದ್ರೆ ಪರ್ಸನಲ್ ಇನ್ವಾಲ್ವ್ಮೆಂಟ್ ಬೇರೆಯವರಿಗೆ ಇದ್ರ ಬಗ್ಗೆ ಏನು ಗೊತ್ತಿರಲ್ಲ. ಈಗ ನೀವೊಂದು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋರಿಗೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಬಗ್ಗೆನೇ ಗೊತ್ತಿರಲ್ಲ. ಅವ್ರಿಗೆ ಇವಾಗ ಈ ರೂಲ್ಸ್ 500 ರೂಪಾಯಿ 1000 ರೂಪಾಯಿ ಅಪ್ಲೈ ಆಗಿರೋದು, ಎಷ್ಟು ಅವ್ರು ಕಷ್ಟ ಅನ್ಭವಿಸ್ತಾರೆ. ಅಲ್ಲಿ ಹೋಗಿ ಕೆಲಸ ಮಾಡೋದು, ಬ್ಯಾಂಕ್ ಮುಂದೆ ನಿಂತು 2000 ರೂಪಾಯಿ ಎಜುಕೇಟೆಡ್ ಆಗ್ಲಿ ಅನ್ನೋದೇ ಅಲ್ವಾ ಉದ್ದೇಶ. ಎಜುಕೇಟ್ ಮಾಡ್ಬೇಕು, ಒಂದು ತಿಂಗಳು ಮಾಡಿ ಎಜುಕೇಟ್. ನೀವು ಒಂದೊಂದು ವಾರ್ಡ್ ವೈಸ್ ಒಂದೊಂದು ಬೂತ್ ವೈಸ್ ಹಿಂಗ್ ಎಜುಕೇಟ್ ಮಾಡಿ ಎಲ್ಲಾನು ಕರ್ಸಿ, ಅಥವಾ ಟಿವಿಯಲ್ಲಿ ಪ್ರೋಗ್ರಾಮ್ಸ್ ಕೊಡಿ, ಹಿಂಗ್ ಆಗತ್ತೆ ಈ ತರ ಅಂತ. ಪಬ್ಲಿಕ್ ಟಿವಿ ನಾನು ಒಂದು ಹೇಳ್ಬೇಕು, ಅಲ್ಲ ಇವ್ರ ಪರ್ಸನಲ್ ಇಂಟ್ರೆಸ್ಟ್, ಇದು ಗವರ್ಮೆಂಟ್ ಪ್ರೋಗ್ರಾಮ್ ಅಲ್ಲ, ಇವ್ರ ಪರ್ಸನಲ್ ಇಂಟ್ರೆಸ್ಟ್ ಅಲ್ಲ ಸರ್. ರೂಲ್ಸ್ ತರ ಸರ್ಕಾರ. ಕಾಲರ್ ಇದ್ದಾರೆ ಮೂರ್ತಿ ಅಂತ. ನಮಸ್ತೆ ಮೂರ್ತಿ ಅವರೇ, ಹೇಳಿ ಏನ್ ಪ್ರಶ್ನೆ ಕೇಳಬೇಕು ಅಂತಿದ್ದೀರಿ? ಮೇಡಮ್ ನಮ್ದು 2 ಪ್ರಶ್ನೆ ಇದೆ.
ಖಂಡಿತ ಹೇಳಿ. ಇವಾಗ ನಮ್ದು ನೀಲಗಿರಿ ತೋಪು ಇದೆ ಊರಲ್ಲಿ, ಹಳ್ಳಿಯಲ್ಲಿ ಒಂದು ಇವಾಗ ಇದ್ರ ಪ್ರಕಾರ ಒಂದು 5 ಎಕರೆ ಜಮೀನಿದೆ. ನಾವು 3 ವರ್ಷಕ್ಕೆ ಅದು ಇದು ಕಟ್ ಮಾಡಕ್ ಕೊಡ್ತೀವಿ. ಅದ್ರದ್ದು ದುಡ್ಡು ಬರ್ತದೆ. ಆ ದುಡ್ಡು ಬರ್ದಲ್ಲಿ ನಾವು ಚಿನ್ನ ಕೊಂಡ್ಕೊಬಹುದು. ತಿರ್ಗಾ 3 ವರ್ಷ ತಿರ್ಗಾ ಕೊಂಡ್ಕೊಂಡ್ರೆ ಏನಾದ್ರು ರೂಲ್ಸ್ ಇದೆಯಾ ಮೇಡಮ್? ಕೊಂಡ್ಕೊಂಬಾರ್ದು ಅಂದ್ಬಿಟ್ಟು. ಮೂರ್ತಿಯವರೇ, ಏನು ರೂಲ್ಸ್ ಇಲ್ಲ. ನಿನ್ನೆ ರೈತ ಸಂಘದ ಸಮ್ಮೇಳನದಲ್ಲಿ ನಾನು ಅದೇ ಹೇಳಿದ್ದು, ಕೃಷಿ ಕ್ಷೇತ್ರದಿಂದ ಆದಾಯ ಬಂದ್ರೆ ನಿಮಗೆ 1 ರೂಪಾಯಿ ಆದಾಯ ತೆರಿಗೆ ಕಟ್ಟುವಂತಿಲ್ಲ, ಅವ್ರು ನಿಮ್ಮ ಮನೆಗೆ ಬರುವಂತಿಲ್ಲ. ಕೃಷಿ ಆದಾಯ ಅಂತ ನೀವು ಸಾಬೀತ್ ಮಾಡುವಂತ ಒಂದು ದಾಖಲಾತಿಗಳು ಅಥವಾ ಅಫಿಡೇವಿಟ್ಗಳು ಅಕ್ಕಪಕ್ಕದಲ್ಲಿರೋ ನಿಮ್ಗೆ ಕೃಷಿಕರಂತ ಒಂದು ಗುರುತಿಸುವಂತ ರೂಪದಲ್ಲಿದ್ರೆ ನೀವು ಯಾವುದಕ್ಕೂ ಹೆದರಿಕೆ ಮಾಡಬೇಕಾಗಿಲ್ಲ. ಕೃಷಿ ಕ್ಷೇತ್ರದಲ್ಲಿ ಆದಾಯ ತೆರಿಗೆ ಇಲ್ಲ. ನಿಮ್ಮ ಕೃಷಿ ಆದಾಯದಿಂದ ಎಷ್ಟು ಬೇಕಾದಷ್ಟು ಚಿನ್ನ ಖರೀದಿ ಮಾಡಿ, ಎಂತ ತೊಂದರೆ ಇಲ್ಲ. ಎಂತವ್ರು ಮತ್ತೆ ಸರ್ ರೇಟ್ ಮಾಡೋದಂಗಾರೆ? ಓಕೆ, ಇನ್ನೊಬ್ರು ಕಾಲರ್ ಇದ್ದಾರೆ, ತಗೊಂಡ್ಬಿಡೋಣ. ಥ್ಯಾಂಕ್ ಯು ಮೂರ್ತಿ ಅವರೇ ಕರೆ ಮಾಡಿದಕ್ಕೆ. ಗುಡಾಗೂಡು ಅಂತ ಹುಬ್ಬಳ್ಳಿಯಿಂದ ಕರೆ ಮಾಡಿದ್ದಾರೆ. ಸರ್ ನಮಸ್ತೆ, ಹೇಳಿ. ನಮಸ್ತೆ, ನಾವು ಗುಡುಗುಡಿ ಅಂತ ಮಾತಾಡೋದು ಹುಬ್ಬಳ್ಳಿಯಿಂದ. ಸರಿ, ಹೇಳ್ರಿ ಸರ್. ಈಗ ನೋಡಿ, ಈಗ ಮೋದಿಯವರಿಗೆ ಸೆಲ್ಯೂಟ್ ಮಾಡ್ತೀನಿ. ಮತ್ತೇದಾಗಿ ಎರಡನೇದಾಗಿ ಏನಂತ ಕೇಳಿದ್ರೆ, ಈ ಎಲ್ಲಾ ಮಂತ್ರಿಗಳಾಗಲಿ, ಎಲ್ಲಾ ಶಾಸಕರಾಗಲಿ, ಎಲ್ಲಾ ಸರ್ಕಾರದಲ್ಲಿ ಅವ್ರು ಜಾಯಿನ್ ಆದಾಗ ಅವ್ರ ಇನ್ಕಮ್ ಅನ್ನ ರೆಫರ್ ಮಾಡಿರ್ತಾರೆ. 5 ವರ್ಷಗಳಲ್ಲಿ ಅವ್ರದ್ದು 5 ಪಟ್ಟು 10 ಪಟ್ಟು ಇನ್ಕಮ್ ಆದಾಗ ಬಂಗಾರ ಇವತ್ತು ಸಿಕ್ಕಾಗ ಅವರು ಪ್ಯಾನ್ ಕಾರ್ಡ್ ಮೂಲಕ ಬಂಗಾರ ಖರೀದಿ ಮಾಡಿರ್ತಾರೆ. ಇಂಥ ಸಂದರ್ಭದಲ್ಲಿ ಅವ್ರದ್ದು ಏನಾಗುತ್ತೆ ಅಂತ ಕೇಳಿದ್ರೆ ಅದು ಕಪ್ ಆಗೋದಿಲ್ಲ, ವೈಟ್ ಆಗಿರ್ತದೆ. ಇಂಥ ಸಂದರ್ಭದಲ್ಲಿ ಅವ್ರನ್ನ ಯಾಕೆ ಹಿಡಿತಾ ಇಲ್ಲ? 5 ವರ್ಷಗಳ ಹಿಂದೆ ಅವ್ರದ್ದು 0 ಇನ್ಕಮ್ ತೋರಿಸ್ತವರು 5 ವರ್ಷದ ನಂತರ ಅವ್ರ 10 ಪಟ್ಟು ಇನ್ಕಮ್ ಆದ್ಮೇಲೆ ಅವ್ರನ್ನ ಯಾಕೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವ್ರು ಹಿಡಿಯಲ್ಲ, ನಮ್ಮ ಹತ್ರ ಬರ್ತಾರೆ. ನಾನು ಕೇವಲ 123 ರೂಪಾಯಿ ಕಡಿಮೆ ತುಂಬಿದ್ದೆ. ನನಗೆ ನೋಟಿಸ್ ಕಳಿಸಿ 2 ತಿಂಗಳಲ್ಲಿ ಅದನ್ನ 2 ನೋಟಿಸ್ನಿಂದ ನನ್ನ ರೊಕ್ಕ ವಸೂಲು ಮಾಡಿದ್ರು. ಇದಕ್ಕೆ ಏನ್ ಪರಿಹಾರ? ಅಲ್ಲ, ಅದು ಬೇನಾಮಿ ಆಗಿದ್ರೆ ಅವ್ರದೇ ಪಾನ್ ತೋರಿಸದೆ ಬೇರೆಯವ್ರ ಪಾನ್ ತೋರಿಸಿದ್ರೆ ಅದು ಹೇಗೆ ಅವ್ರ ಮೇಲೆ ಬರುತ್ತೆ ಅಂತ, ಇದನ್ನ ಹೇಗೆ ಕಡಿವಾಣ ಹಾಕ್ಬೇಕು ಅಂತ ನೀವು ಕೇಳ್ತಾ ಇದ್ರಿ. ಈಗ 500,000 ಮುಖಬೆಲೆಯ ನೋಟ್ಗಳನ್ನ ಬ್ಯಾನ್ ಮಾಡಿದ್ರು, ಟ್ರೈ ಮಾಡಿದ್ರು. ಆದ್ರೆ ಅವರೆಲ್ಲರೂ ಕೂಡ ಚಿನ್ನದ ಮೇಲೆ ಹೂಡಿಕೆ ಮಾಡೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾದಾಗ ಇದ್ರ ಮೇಲೆ ಕಡಿವಾಣ ಹಾಕ್ಲಿಕ್ಕೆ ಮುಂದಾಗಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇರೋದು. ಬಹುಶಃ ವಿವೇಕ್ ಅವ್ರು ಇದನ್ನ ಒಪ್ತಾರೋ ಇಲ್ವೋ ಕೇಳಿ ನೋಡೋಣ. ಓಕೆ, ನವೆಂಬರ್ 8ರಂದು ನೋಟು ನಿಷೇಧ ಬಳಿಕ ಪ್ರಧಾನಿ ಮೋದಿ ಈಗ ಬಂಗಾರದ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ್ದಾರೆ. ನೋಟು ನಿಷೇಧ ಆದ ದಿನದಂದೇ ಚಿನ್ನಾಭರಣವನ್ನ ಖರೀದಿಸಿ ಕಪ್ಪು ಹಣವನ್ನ ಬಿಳಿ ಮಾಡಿಕೊಂಡಿರುವ ವರದಿಗಳು ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಚಿನ್ನದ ಮೇಲೆ ಹೂಡಿಕೆ ಮಾಡಿರುವ ಕಾಳ ಧನಿಕರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಹಾಗಾದ್ರೆ ಚಿನ್ನದ ಮೇಲೆ ಯಾರಿಗೆ ಎಷ್ಟು ಮಿತಿಯನ್ನ ಇದೆ ಅಂತ ನೋಡೋಣ. ಜನ್ಧನ್ ಖಾತೆದಾರರ ಮೇಲೆ ಐಟಿ ಕೆಂಗಣ್ಣು ಬೀರಿದೆ.